ಓಂ ಶಾಂತಿ 10/5/25 प्रथम मुरली बाप दादा मधुबन। मीठे बच्चे, ज्ञान की पॉइंट्स को स्मृति में रखो तो खुशी रहेगी। तुम अभी स्वर्ग के गेट पर खड़े हो। बाबा मुक्ति जीवन मुक्ति की राह दिखा रहे हैं। ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ಜ್ಞಾನದ ಪಾಯಿಂಟ್ಸು ಸ್ಮೃತಿಯಲ್ಲಿ ಇಟ್ಕೊಂಡಾಗ ಖುಷಿ ಇರುತ್ತೆ. ನೀವು ಈಗ ಸ್ವರ್ಗದ ಗೇಟಿನಲ್ಲಿ ನಿಂತಿದ್ದೀರಿ, ಸ್ವರ್ಗದ ಬಾಗಿಲಲ್ಲಿ ನಿಂತಿದ್ದೀರಿ. ಬಾಬಾ ಮುಕ್ತಿ ಜೀವನ್ ಮುಕ್ತಿಯ ರಸ್ತೆಯನ್ನು ತಿಳಿಸ್ತಾ ಇದ್ದಾರೆ. ಪ್ರಶ್ನೆ, अपने रजिस्टर को ठीक रखने के लिए कौन सा अटेंशन जरूर रखना है? ತಮ್ಮ ರಿಜಿಸ್ಟರು ಸರಿಯಾಗಿ ಇಟ್ಕೊಳ್ಳೋದಕ್ಕಾಗಿ ಯಾವ ಒಂದು ಗಮನ ಅವಶ್ಯಕವಾಗಿ ಇಟ್ಕೊಳ್ಬೇಕಾಗಿದೆ? ಯಾವುದು? ತನ್ನ ರಿಜಿಸ್ಟರು ಸರಿಯಾಗಿ ಇಟ್ಕೊಳ್ಳೋದಕ್ಕಾಗಿ ಯಾವ ಗಮನ ನಮಗೆ ತಪ್ಪದೇ ಇರಬೇಕು? अटेंशन रहे कि मनसा वाचा कर्मणा किसी को भी दुख तो नहीं दिया। ಗಮನ ಇರಲಿ, ಮನಸಾ ವಾಚ ಕರ್ಮಣ ಯಾರಿಗೂ ದುಃಖ ಕೊಟ್ಟಿಲ್ವಾ? अपना स्वभाव फर्स्ट क्लास बड़ा फर्स्ट क्लास मीठा हो. ತನ್ನ ಸ್ವಭಾವ ಬಹಳ ಫಸ್ಟ್ ಕ್ಲಾಸ್ ಮಧುರವಾಗಿ ಇರಬೇಕು. माया नाक कान पकड़कर ऐसा कोई कर्तव्य ना करा दे. ಬಾಬಾ ಹೇಳ್ತಾರೆ, ಮಾಯೆ ಮೂಗು ಕಿವಿ ಇಟ್ಕೊಂಡು ಈ ರೀತಿ ಯಾವುದೇ ಕರ್ಮ ನಮ್ಮಿಂದ ಮಾಡಿಸ್ಬಾರ್ದು. ಯಾವ ರೀತಿ ಕರ್ಮ? ಜಿಸಸೆ ಕಿಸಿಕೋ ದುಃಖ ಮಿಲೆ, ಯಾವುದರಿಂದ ಅನ್ಯರಿಗೆ ದುಃಖ ಸಿಗುವಂತಹದ್ದು. अगर दुख देंगे तो बहुत पश्चाताप करना पड़ेगा. ಒಂದು ವೇಳೆ ದುಃಖ ಕೊಟ್ರಿ ಅಂದಾಗ ಬಹಳ ಪಶ್ಚಾತ್ತಾಪ ಪಡಬೇಕಾಗಿ ಬರುತ್ತೆ. ರಿಜಿಸ್ಟರ್ ಖರಾಬ್ ಹೋ ಜಾಯೇಗಾ, ರಿಜಿಸ್ಟರು ಹಾಳಾಗೋಗುತ್ತೆ. ರಿಮಾರ್ಕ್ ಬಂದ್ಬಿಡ್ತಲ್ವ, ರಿಜಿಸ್ಟರು ಹಾಳಾಗೋಗುತ್ತೆ. ಗೀತ್ ನಯನಹೀನಕ್ಕೋ ರಾಹ ದಿಕ್ಕಾವು, ನಯನಹೀನರಿಗೆ ದಾರಿಯನ್ನು ತೋರಿಸಿ. ಯಾವ ನಯನ ಇಲ್ಲ? ಸ್ಥೂಲ ನಯನ ಎಲ್ಲರಿಗೂ ಇದೆ. ಕುರುಡರು ಹಾಡಲ್ಲ ಇದನ್ನ, ಕಣ್ಣಿರೋರೆ ಹಾಡ್ತಾರೆ, ಇದು ಭಕ್ತರು. ಯಾವ ನಯನಹೀನರು? ಜ್ಞಾನ ನಯನಹೀನರು. ओम शांति। बाग बैठ बच्चों को समझाते हैं, रास्ता बहुत सहज समझाया जाता है, फिर भी बच्चे ठोकर खाते रहते हैं. ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ, ರಸ್ತೆ ಬಹಳ ಸಹಜವಾಗಿ ತಿಳಿಸಲಾಗುತ್ತೆ, ಆದರೂ ಸಹ ಮಕ್ಕಳು ಪೆಟ್ಟು ತಿಂತಾ ಇರ್ತಾರೆ. ತಪ್ಪು ಮಾಡಿ ಪೆಟ್ಟುಗಳನ್ನು ತಿಂತಾ ಇರ್ತಾರೆ. यहाँ बैठे हैं तो समझते हैं, हमको बाप पढ़ाते हैं, ಶಾಂತಿಧಾಮ್ ಜಾನೆ ಕಾ ರಾಸ್ತಾ ಬತಾತೆ ಹೇ. ಮಕ್ಕಳು ಇಲ್ಲಿ ಕುಳಿತಿದ್ದಾಗ ತಿಳ್ಕೊಳ್ತಾರೆ, ನಮಗೆ ತಂದೆ ಓದಿಸ್ತಾ ಇದ್ದಾರೆ, ಶಾಂತಿಧಾಮಕ್ಕೆ ಹೋಗಲಿಕ್ಕಾಗಿ ರಸ್ತೆ ತಿಳಿಸ್ತಾರೆ. ಬಹುತ್ ಸಹಜ ಹೈ, ಬಾಪ್ ಕಹತೆ ಹೈ, ಬಹಳ ಸಹಜ, ಸಹಜವಾದ ಮಾತು ತಂದೆ ಹೇಳ್ತಾರೆ. ಏನು ಹೇಳ್ತಾರೆ? ದಿನ ರಾತ್ ಜಿತನಾ ಹೋ ಸಕೆ ಯಾದ್ ಮೇ ರಹೋ. ಹಗಲು ರಾತ್ರಿ ಎಷ್ಟಾಗುತ್ತೆ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು, ಮ್ಯಾಕ್ಸಿಮಮ್ ಅಂತಾರೆ, ಮಿನಿಮಮ್ ಬೇಡ, ಅಷ್ಟು ನೆನಪಿನಲ್ಲಿ ಇರಿ. वो भक्ति मार्ग की यात्रा टांगों की होती है, बहुत धक्के खाने पड़ते हैं. यहाँ तुम बैठे हुए भी याद की यात्रा पर हो. ಆ ಭಕ್ತಿ ಮಾರ್ಗದ ಯಾತ್ರೆಗಳು ಕಾಲಿನಿಂದ ಮಾಡಬೇಕಾಗುತ್ತೆ. ಮೊದಲೆಲ್ಲ ಕಾಲ್ನಡಿಗೆಯಲ್ಲೇ ಎಲ್ಲ ಯಾತ್ರೆ ಮಾಡ್ತಾ ಇದ್ರು.
ಯಾವುದು ವಾಹನಗಳಿಲ್ಲ ಆ ಸಮಯ. ಅವಾಗ ಎಷ್ಟು ಪೆಟ್ಟು ತಿನ್ನಬೇಕಾಗಿ ಬರುತ್ತೆ, ಎಷ್ಟು ಕಡೆ ಸ್ಟೇ ಮಾಡಬೇಕು, ಎಷ್ಟು ನಡಿಬೇಕು, ಎಷ್ಟು ಶರೀರಕ್ಕೆ ಪ್ರಯಾಸ. ಬಾಬಾ ಹೇಳ್ತಾರೆ ಅದರಲ್ಲಿ ಎಷ್ಟು ಪೆಟ್ಟು ತಿಂತಾ ಇದ್ರು. ನೀವಿಲ್ಲಿ ಕುಳಿತಿದ್ದಂಗೆ ನೆನಪಿನ ಯಾತ್ರೆಯಲ್ಲಿ ಇದ್ದೀರಿ. ಕೈ ಕಾಲು ಅಲ್ಲಾಡಿಸ್ತಿಲ್ಲ, ತುಟಿನೂ ಅಲ್ಲಾಡಿಸ್ತಾ ಇಲ್ಲ ಅಲ್ವಾ. ಕುಳಿತಿದ್ದಂಗೆ ಅದು ಎಂಥ ಯಾತ್ರೆ, ಪರಂಧಾಮದ ಯಾತ್ರೆ, ಸ್ವರ್ಗದ ಯಾತ್ರೆ. ये भी बाप ने समझाया है ದೈವಿ ಗುಣ ಧಾರಣ ಕರ್ನೆ ಹೇ. ಇದು ಸಹ ತಂದೆ ತಿಳಿಸಿದ್ದಾರೆ, ದೈವಿ ಗುಣ ಧಾರಣೆ ಮಾಡಬೇಕು. ಶೈತಾನಿ अवगुणों को खत्म करते जाओ, कोई भी शैतानी काम नहीं करो, इससे विकारम बन जाता है. ಬಾಬಾ ಹೇಳ್ತಾರೆ ಯಾವುದು ಶೈತಾನಿ ಕೆಟ್ಟ ಅವಗುಣಗಳನ್ನು ಖತಮ್ ಮಾಡ್ತಾ ಹೋಗಿ, ಯಾವುದೇ ಕೆಟ್ಟ ಕರ್ಮ ಮಾಡಬೇಡಿ, ಯಾವುದರಿಂದ ವಿಕರ್ಮ ಆಗ್ಬಿಡುತ್ತೆ. ಒಂದು ಪಾಪದ ಅಕೌಂಟು ಅಂದರೆ ದುಃಖದ ಅಕೌಂಟ್ ಮಾಡ್ಕೊಳ್ತೀವಿ. ಬಾಪ್ ಆಯೇ ಹಿ ಹೈ ತುಮ್ ಬಚ್ಚೋಂ ಕೋ ಸದಾ ಸುಖಿ ಬನಾನೆ. ತಂದೆ ಬಂದಿರೋದೇ ನೀವು ಮಕ್ಕಳನ್ನು ಸದಾ ಸುಖಿಯನ್ನಾಗಿ ಮಾಡಲಿಕ್ಕಾಗಿ. ಅದಕ್ಕೆ ಬಾಬಾ ಹೇಳ್ತಾರೆ ಯಾವುದೇ ವಿಕರ್ಮ ಮಾಡಬೇಡಿ, ನಿಮ್ಮ ವಿಕರ್ಮ ಮಾಡಿ ದುಃಖ ತರಿಸ್ಕೋಬೇಡಿ. कोई बादशाह का बच्चा हो तो वो बाप को राजाई को देख खुश होगा ना. ಒಬ್ಬ ಚಕ್ರವರ್ತಿ ಮಗ ಆ ತಂದೆಯನ್ನು ರಾಜ್ಯವನ್ನು ನೋಡಿ ಖುಷಿ ಪಡ್ತಾನಲ್ವ. ನನ್ನ ತಂದೆ ಯಾವ ಪೋಸ್ಟಲ್ಲಿ ಇದ್ದಾನೆ, ಮತ್ತು ರಾಜ್ಯ ನಾನೇ ಮುಂದಕ್ಕೆ ಈ ರಾಜ್ಯಕ್ಕೆ ಅಧಿಕಾರಿ, ನಂದೇ ಆಸ್ತಿ, ಸಂತೋಷ ಪಡ್ತಾನಲ್ವ, ಖುಷಿ ಪಡ್ತಾನಲ್ವ. ಬಲ್ ರಾಜ ही है परंतु फिर भी शरीर के रोग आदि तो होते ही है. ರಾಜ್ಯ ಇದೆ, ದೊಡ್ಡ ಪೋಸ್ಟ್ ಇದೆ, ಎಲ್ಲ ವಸ್ತು ವೈಭವಗಳಿವೆ, ಎಷ್ಟು ದೊಡ್ಡ ಮಹಲ್ ಇದೆ, ಆದ್ರೂ ಶರೀರದ ರೋಗ ಆದಿ ಇದ್ದೇ ಇರುತ್ತಲ್ವ. ಮೈಸೂರು ಮಹಾರಾಜರ ಪ್ಯಾಲೇಸ್ ಎಷ್ಟು ದೊಡ್ಡದಿದೆ, ಅದಕ್ಕಿಂತ ಮುಂಚೆದೆಲ್ಲ ಇನ್ನೂ ಎಷ್ಟೆಷ್ಟು ದೊಡ್ಡ ಇರ್ತಾ ಇತ್ತು. यहाँ तुम बच्चों को निश्चय है कि ಇಲ್ಲಿ ನೀವು ಮಕ್ಕಳಿಗೆ ನಿಶ್ಚಯ ಆಗಿದೆ. ಯಾವ ಮಾತಿನ ನಿಶ್ಚಯ? ಶಿವ ಬಾಬಾ ಆಯಾ ಹುआ है वो हमको पढ़ा रहे हैं. ಶಿವ ಬಾಬಾ ಬಂದಿದ್ದಾರೆ, ಅವರು ನಮಗೆ ಓದಿಸ್ತಾ ಇದ್ದಾರೆ. फिर हम स्वर्ग में जाकर राजाई करेंगे. ನಂತರ ನಾವು ಸ್ವರ್ಗಕ್ಕೆ ಹೋಗಿ ರಾಜ್ಯ ಪಡೀತೀವಿ. ಆ ಚಕ್ರವರ್ತಿ ಮಗನಿಗೆ ಹೇಗೆ ತಂದೆಯನ್ನು ರಾಜ್ಯವನ್ನು ನೋಡಿ ಖುಷಿ ಆಗುತ್ತೆ, ಅದೇ ರೀತಿ ನಮಗೂ ಸಹ ಶಿವಬಾಬಾ ಬಂದಿದ್ದಾರೆ, ಅವರು ನಮಗೆ ಓದಿಸ್ತಾ ಇದ್ದಾರೆ, ನಾವು ಸ್ವರ್ಗದಲ್ಲಿ ಹೋಗಿ ರಾಜ್ಯ ಪಡೀತೀವಿ. वहाँ किसी प्रकार का दुख नहीं होगा, तुम्हारी बुद्धि में रचता और रचना के आदि मध्य अंत का ज्ञान है. ಅಲ್ಲಿ ಯಾವುದೇ ಪ್ರಕಾರದ ದುಃಖ ಇರೋದಿಲ್ಲ. ಇಲ್ಲಿ ರಾಜ ಆಗಿದ್ದ, ರಾಜನ ಮಗ ಆಗಿದ್ದ, ಮತ್ತೆ ಕಾಯಿಲೆದು ದುಃಖ ಇದೆ. ಅಲ್ಲಿ ಯಾವುದೇ ಪ್ರಕಾರದ ದುಃಖ ಇರೋದಿಲ್ಲ. ನಿಮ್ಮ ಬುದ್ಧಿಯಲ್ಲಿ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಹಂತದ ಜ್ಞಾನ ಇದೆ. ಈ ಜ್ಞಾನ और कोई मनुष्य मात्र की बुद्धि में नहीं है. ಈ ಜ್ಞಾನ ಬೇರೆ ಯಾವ ಮನುಷ್ಯ ಮಾತ್ರರಲ್ಲೂ ಸಹ ಅವರ ಬುದ್ಧಿಯಲ್ಲಿ ಇಲ್ಲ. ತುಮ್ ಬಚ್ಚೆ ಭಿ ಅಭಿ ಸಮಜ್ತೆ ಹೋ ಕಿ, ನೀವು ಮಕ್ಕಳು ಸಹ ತಿಳ್ಕೊಳ್ತೀರ. ಈಗ ಏನು ತಿಳ್ಕೊಳ್ತೀವಿ? ಹಾಗೆ ಹಮಾರೆ ಮೇ ಜ್ಞಾನ ನಹಿತ, ಮೊದಲು ನಮ್ಮಲ್ಲೂ ಈ ಜ್ಞಾನ ಇರಲಿಲ್ಲ. ಬಾಪ್ ಕೋ ಹಮ್ ನಹಿ ಜಾನ್ತೆ ಥೆ, ತಂದೆ ಬಗ್ಗೆನೂ ನಮಗೆ ಗೊತ್ತಿರಲಿಲ್ಲ. ಮನುಷ್ಯ ಭಕ್ತಿ ತೋ बहुत उत्तम समझते हैं, अनेक प्रकार की भक्ति करते हैं, उनमें सब है स्थूल बातें, सूक्ष्म बात कोई भी है ही नहीं. ಬಾಬಾ ಹೇಳ್ತಾರೆ ಮನುಷ್ಯರು ಭಕ್ತಿ ಅಂತೂ ಬಹಳ ಉತ್ತಮ ಅಂತ ತಿಳ್ಕೊಳ್ತಾರೆ,
ಅನೇಕ ಪ್ರಕಾರದ ಭಕ್ತಿ ಮಾಡ್ತಾರೆ, ಒಂದಲ್ಲ ಎರಡಲ್ಲ ಅನೇಕ ಪ್ರಕಾರದ ಭಕ್ತಿ ಮಾಡ್ತಾರೆ. ಅದೆಲ್ಲ ಸ್ಥೂಲ ಮಾತುಗಳು, ಸ್ಥೂಲ ರೂಪದಲ್ಲಿ ನಡೆಯುತ್ತೆ ಕರ್ಮಕಾಂಡ. ಸೂಕ್ಷ್ಮ ಮಾತು ಯಾವುದೇ ಇಲ್ಲವೇ ಇಲ್ಲ. ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಬೇಕು. ಅದೇನಾದರೂ ಮಾತಿದೆಯಾ? ಪೂಜೆ ಮಾಡ್ತಾ ಇದ್ದಾರೆ, ಮನಸ್ಸು ಬುದ್ಧಿ ಊರೆಲ್ಲ ಲಂಡನ್, ರಷ್ಯಾ, ಅಮೇರಿಕಾ, ಆಫ್ರಿಕಾ, ವೀಸಾ ಬೇಕಾಗಿಲ್ಲ, ಪಾಸ್ಪೋರ್ಟ್ ಬೇಕಾಗಿಲ್ಲ, ಅಳೀತಾ ಇರುತ್ತೆ. ಸೂಕ್ಷ್ಮ ಮಾತು ಯಾವುದಾದ್ರೂ ಇದೆಯಾ? ಈ ವ್ರತಗಳಲ್ಲಿ ಏನು ಮಾಡೋರು? ಸಹಸ್ರನಾಮ ಹೇಳೋರು, ಎಲ್ಲ ಒಟ್ಟಾಗಿ ಕೂತ್ಕೊಂಡು, ಎಲ್ಲರ ಮನೇಲೂ ಇಡೋದಿಲ್ಲ ಗೌರಿ ಮತ್ತು ವರಮಹಾಲಕ್ಷ್ಮಿ. ಯಾರ ಮನೇಲಿ ಇಡ್ತಾರೋ ಅವ್ರ ಮನೇಲೆಲ್ಲ ಹೋಗ್ತಾರೆ. ಯಾರ ಮನೇಲಿ ಪದ್ಧತಿ ಇಲ್ಲ ಮಾಡೋ ಅದು ಇಡೋ ಪದ್ಧತಿ ಇಲ್ಲ, ಅವ್ರು ಹೋಗ್ತಾರೆ, ಗುಂಪಾಗಿ ಕೂತ್ಕೊಂಡು ಪೂಜೆ ಮಾಡ್ತಾರೆ. ಸಹಸ್ರನಾಮ ಆ ಪುರೋಹಿತರು ಹೇಳ್ತಾ ಇದ್ದಾರೆ, ಇವರು ಅರ್ಶಿನ ಕುಂಕುಮ ಹಿಂಗೆ ಹಿಂಗೆ ಹಾಕ್ತಾ, ಅವ್ರ ಸೀರೆ ನೋಡು, ಇವ್ರ ಸೀರೆ ನೋಡು, ಅವ್ರ ಒಡವೆ ನೋಡು, ಇವ್ರ ಒಡವೆ ನೋಡು, ಅವ್ರ ತಟ್ಟೆ ನೋಡು, ಇವ್ರ ತಟ್ಟೆ ನೋಡು. ಅದರಲ್ಲಿ ಸೂಕ್ಷ್ಮ ಮಾತು ಏನಿದೆ? ನನಗೆ ಒಂಥರ ಇಷ್ಟ ಆಗ್ತಾ ಇರಲಿಲ್ಲ. ಅದೆಲ್ಲ ಏನಕ್ಕೆ ನೋಡ್ತಾರೆ? ಆ ಸಹಸ್ರನಾಮದ್ದು ಒಂದೊಂದು ಮಂತ್ರದಲ್ಲಿ ನಾನು ಅರ್ಥ ಸಹಿತ ಮನಸ್ಸು ಬುದ್ಧಿ ಏಕಾಗ್ರ ಮಾಡ್ತಿದ್ದೆ, ಅರ್ಥ ತರಿಸ್ಕೊಳ್ತಾ ಇದ್ದೆ. ಅದಲ್ವಾ ಸೂಕ್ಷ್ಮ ಮಾತು ಅಂದರೆ? ಸ್ಥೂಲದಲ್ಲಿ ಅರ್ಶಿನ ಕುಂಕುಮ, ಅವನ ಪಾಡ್ಗೆ ಅವನ ಮಂತ್ರ ಇನ್ನೊಂದು ಮನೇಲಿ ಕಾಯ್ತಾ ಇದ್ದಾರೆ. ಅವನು ಎಷ್ಟು ಓವರ್ ಸ್ಪೀಡ್, ಎಷ್ಟಾಗುತ್ತೋ ಅಷ್ಟು ಸ್ಪೀಡಾಗಿ ಮಂತ್ರ ಹೇಳ್ತಾನೆ, ಇವರು ಓವರ್ ಸ್ಪೀಡ್, ಅಷ್ಟೇ ಜೋರಾಗಿ ಹೇಳ್ತಾನೆ. ಇದೆಲ್ಲ ಸ್ಥೂಲ ಮಾತು. ಸೂಕ್ಷ್ಮ ಮಾತು ಏನಿದೆ? ಅವಾಗಲೇ ನನಗೆ ಅನ್ನಿಸ್ತಾ ಇತ್ತು, ಇದೆಲ್ಲ ಏನು? ಅವ್ರೇನು ಮಂತ್ರ ಹೇಳ್ತಾ ಇದ್ದಾರೆ, ಆ ಮಂತ್ರದ ಅರ್ಥದಲ್ಲಿ ನಾನು ಸ್ಥಿತ ಆಗಬೇಕು, ಹಾಕಬೇಕು ಅಲ್ವಾ? ಅಭಿ ಅಮರನಾಥ್ ಕಿ ಯಾತ್ರಾ ಪರ್ ಸ್ಥೂಲ್ ಮೇ ಜಾಯೆಂಗೆನಾ? ಈಗ ಅಮರನಾಥ ಯಾತ್ರೆಯಲ್ಲಿ ಸ್ಥೂಲದಲ್ಲಿ ಹೋಗ್ತಾರಲ್ವಾ, ವಹಾ ಭಿ ಹೈ ಲಿಂಗ, ಕಿಸ್ಕೆ ಪಾಸ್ ಜಾತೆ ಹೈ ಮನುಷ್ಯ ಕುಚ್ ಭಿ ನಹಿ ಜಾನ್ತೆ. ಅಲ್ಲೂ ಸಹ ಲಿಂಗನೇ. ಅಮರನಾಥ ಅಂದರೆ ಯಾರ ಬಳಿ ಹೋಗ್ತೀವಿ? ಶಿವಬಾಬನ ಬಗ್ಗೆ ಏನಾದರೂ ಪರಿಚಯ ಇದೆಯಾ? ಏನು ಗೊತ್ತಿಲ್ಲ. ಅಭಿ ತುಮ್ ಬಚ್ಚೆ ಕಹಾ ಭಿ ಧಕ್ಕಾ ಖಾನೆ ನಹಿ ಜಾಯೆಂಗೆ. ಅಮರನಾಥ ಯಾತ್ರೆ ಸಾಧಾರಣ ಯಾತ್ರೆನಾ? ಬಾಬಾ ಹೇಳ್ತಾರೆ, ಈಗ ನೀವು ಎಲ್ಲೂ ಆ ರೀತಿ ಪೆಟ್ಟು ತಿನ್ನಕ್ಕೆ ಹೋಗೋದಿಲ್ಲ. ಎಷ್ಟೋ ಜನ ಚಳಿ ತಡ್ಕೊಳ್ದಿರ ಅಲ್ಲೇ ಸತ್ತೋಗ್ಬಿಡ್ತಾರೆ ಅಮರನಾಥಲ್ಲಿ, ವಾಪಸ್ಸೇ ಬರೋದಿಲ್ಲ. ತುಮ್ ಜಾನ್ತೆ ಹೋ ಹಮ್ ಪಡ್ತೆ ಹಿ ಹೈ ನಯಿ ದುನಿಯಾ ಕೆ ಲಿಯೆ. ಆದರೆ ನಮಗೆ ಗೊತ್ತಿದೆ, ನಾವು ಓದ್ತಾ ಇದ್ದೀವಿ ಹೊಸ ಪ್ರಪಂಚಕ್ಕೆ ಹೋಗ್ಲಿಕ್ಕಾಗಿ, ಅಮರನಾಥ ಅಲ್ಲ, ಅಮರಪುರಿಗೆ ಹೋಗ್ಲಿಕ್ಕಾಗಿ. ಜहाँ ये वेद शास्त्र आदि होते ही नहीं, सतयुग में भक्ति होती नहीं, वहाँ है ही सुख. ಎಲ್ಲಿ ಈ ವೇದಶಾಸ್ತ್ರಗಳು ಆದಿ ಇರೋದೇ ಇಲ್ಲ, ಸತ್ಯುಗದಲ್ಲಿ ಭಕ್ತಿ ಇರೋದಿಲ್ಲ, ಅಲ್ಲಿರೋದೇ ಸುಖ. ಜहाँ ಭಕ್ತಿ ಹೈ ವಹಾ, ಎಲ್ಲಿ ಭಕ್ತಿ ಇದೆ ಅಲ್ಲಿ ದುಃಖ ಹೈ. ವಿಕಾರಗಳು ಇದೆ ಅಲ್ವಾ, ಪಾಪಗಳು ಮಾಡೋ ಮಾತಿದೆ. ಒಂದು ಕಡೆ ಪೂಜೆ ಮಾಡ್ತಾರೆ, ಯಾತ್ರೆ ಮಾಡ್ತಾರೆ, ಇನ್ನೊಂದು ಕಡೆ ವಿಕಾರಗಳಿಂದ ಪಾಪ ಮಾಡ್ತಾರೆ, ದುಃಖನೂ ಇದೆ. ये गोले का चित्र बड़ा अच्छा है, स्वर्ग का गेट इसमें बड़ा क्लियर है, ये बुद्धि में रहना चाहिए. ಈ ಚಕ್ರದ ಚಿತ್ರ ಬಹಳ ಚೆನ್ನಾಗಿದೆ, ಸ್ವರ್ಗದ ಗೇಟು ಇದರಲ್ಲಿ ದೊಡ್ಡದಾಗಿ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಬಾಬಾ ಹೇಳ್ತಾರೆ, ಇದು ನಮ್ಮ ಬುದ್ಧಿಯಲ್ಲಿ ಇರಬೇಕಾಗಿದೆ. ಏನಿರಬೇಕಾಗಿದೆ? ಚಿತ್ರದಲ್ಲಿ ತೋರಿಸಿದ್ದಾರೆ, ನಮ್ಮ ಬುದ್ಧಿನಲ್ಲಿ ಏನಿರಬೇಕಾಗಿದೆ? ಅಭಿ ಹಮ್ ಸ್ವರ್ಗಕ್ಕೆ ಗೇಟ್ ಪರ್ ಬೈಟೆ ಹೈ. ಈಗ ಸ್ವರ್ಗದ ಗೇಟಿನಲ್ಲಿ ಕುಳಿತಿದ್ದೀವಿ, ತೆಗೆದ್ರ ಹೊಟ್ಟೋಗ್ಬಿಡ್ತೀವಿ. ಬಹುತ್ ಖುಷಿ ಹೋಗಿ ಚಾಯಿ. ಬಾಬಾ ಹೇಳ್ತಾರೆ, ಬಹಳ ಖುಷಿ ಆಗಬೇಕಾಗಿದೆ.
ज्ञान की पॉइंट्स को याद करते तो बच्चे बहुत खुशी में रह सकते हो, जानते हो. ಜ್ಞಾನದ ಪಾಯಿಂಟ್ಸ್ ನೆನಪು ಮಾಡ್ಕೊಳ್ತಾ ನೀವು ಮಕ್ಕಳು ಬಹಳ ಖುಷಿಯಲ್ಲಿರ್ಬೋದು. ನಿಮಗೆ ಗೊತ್ತಿದೆ, ಏನು ಗೊತ್ತಿದೆ? ಖುಷಿ ಮಾತು. ಅಭಿ ಹಮ್ ಸ್ವರ್ಗಕ್ಕೆ ಗೇಟ್ ಮೇ ಜಾ ರಹೆ ಹೈ. ಸ್ವರ್ಗದ ಗೇಟಿನಲ್ಲಿ ಹೋಗ್ತಾ ಇದ್ದೀವಿ. वहाँ बहुत थोड़े मनुष्य होते हैं, यहाँ कितने ढेर मनुष्य है, कितने धक्के खाते रहते हैं. ಬಾಬಾ ಹೇಳ್ತಾರೆ, ಅಲ್ಲಿ ಮನುಷ್ಯರು ಬಹಳ ಕಮ್ಮಿ ಇರ್ತಾರೆ, ಜನಸಂಖ್ಯೆ ಬಹಳ ಕಮ್ಮಿ. ಇಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಅದರಿಂದ ಎಷ್ಟು ಪೆಟ್ಟುಗಳನ್ನು ತಿಂತಾರೆ. ಟ್ರಾಫಿಕಲ್ಲಿ ಎಷ್ಟು ಕಷ್ಟ. ಒಂದು ಹಾಸ್ಪಿಟ್ಲಲ್ಲಿ ಮೊದಲು ವಿಕ್ಟೋರಿಯಾ ಹಾಸ್ಪಿಟ್ಲು ಇದರಲ್ಲೆಲ್ಲ ಏನಿಲ್ಲ, ಹೋಗ್ತಾ ಇದ್ವಿ, ಆರಾಮವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ, ಗಂಟೆ ಕೂರ್ತಾ ಇರಲಿಲ್ಲ. ಇವಾಗ ದೊಡ್ಡ ನರ್ಸಿಂಗ್ ಹೋಮ್ಗಳು, ದೊಡ್ಡ ಹಾಸ್ಪಿಟ್ಲು, ಯಾವುದು ಆಸ್ಟರ ಯಾವುದು, ಅಲ್ಲೂ ವಿಕ್ಟೋರಿಯಾ ಆಸ್ಪತ್ರೆಗಿಂತ ಮೊದಲು ಹೆಂಗೆ ಆರಾಮವಾಗಿ ಮಾಡ್ಕೊಂಡು ಬರ್ತಾ ಇದ್ರು, ಹಂಗೆಲ್ಲ ಗಂಟೆ ಅಪಾಯಿಂಟ್ಮೆಂಟ್ ತಗೊಂಡು ಗಂಟೆ ಕೂರ್ಬೇಕು. 1000 ಗಟ್ಟಲೆ ಖರ್ಚು ಮಾಡಿದ್ವಿ. ಎಲ್ಲ ಯಾವುದರಿಂದ ಬಂದಿದ್ದು ಪ್ರಾಬ್ಲಮ್? ಜನಸಂಖ್ಯೆ ಹೆಚ್ಚಾಯಿತು ಅಲ್ವಾ. दान पुण्य करना साधुओं के पिछाड़ी भटकना कितना है, फिर भी पुकारते रहते हैं, हे प्रभु नयनहीन को राह दिखाओ. ದಾನ ಪುಣ್ಯ ಮಾಡ್ತಾರೆ, ಸಾಧುಗಳ ಹಿಂದೆ ಎಷ್ಟೋ ಅಲೀತಾ ಇರ್ತಾರೆ, ಕೂಗ್ತಾ ಇರ್ತಾರೆ, ಹೇ ಪ್ರಭು ನಯನಹೀನರಿಗೆ ದಾರಿ ತೋರಿಸಿ. ರಾಹ ಹಮೇಶ ಮುಕ್ತಿ ಜೀವನ್ ಮುಕ್ತಿ ಕಿ ಚಾಹತೆ ಹೈ. ಯಾವ ದಾರಿ? मुक्ति जीवन मुक्ति दारी बयस्तारे. ये पुरानी दुख की दुनिया है, सो भी तुम जानते हो, मनुष्यों को पता ही नहीं. ಇದು ಹಳೆಯದು ದುಃಖದ ಪ್ರಪಂಚ, ಹಳೆಯ ಪ್ರಪಂಚ. ಇದು ಸಹ ನಿಮಗೆ ಗೊತ್ತಿದೆ, ಮನುಷ್ಯರಿಗೆ ಗೊತ್ತಿಲ್ಲ. ಇಲ್ಲೇನಾದರೂ ವಸ್ತು ವೈಭವಗಳು, ಆಸ್ತಿ ಪಾಸ್ತಿ ಇದ್ದರೆ ಏನು ಅನ್ಕೊಂಡ್ಬಿಡ್ತಾರೆ, ಇದೇ ಸುಖದ ಪ್ರಪಂಚ, ಆಧುನಿಕ ಪ್ರಪಂಚ. कलयुग की आयु हजारों वर्ष कर देते हैं तो बेचारे अंधकार में है ना. तुम्हारे में भी नंबरवार है जो जानते हैं बरोबर. ಬಾಬಾ ಹೇಳ್ತಾರೆ, ಕಲಿಯುಗದ ಆಯುಸ್ಸು ಸಾವಿರಾರು ವರ್ಷಗಳಿದೆ ಅಂತ ಹೇಳ್ತಾರಲ್ವಾ. ಬಡಪಾಯಿಗಳು ಎಷ್ಟು ಅಂಧಕಾರದಲ್ಲಿ ಇದ್ದಾರೆ. ಇವಾಗಲೇ ಇಷ್ಟು ಅತಿಯಾಗಿದೆ, ಇನ್ನು 40,000 ವರ್ಷ ನಡೆದ್ರೆ ಇನ್ನೇನು ಗತಿ. ಬಾಬಾ ಹೇಳ್ತಾರೆ, ನಿಮ್ಮಲ್ಲೂ ನಂಬರ್ ವಾರ್ ಇದ್ದೀರಾ, ನಿಮಗೂ ಗೊತ್ತಿದೆ. ಯಾವ ಮಾತು ಗೊತ್ತಿದೆ? ನಿಮ್ಮಲ್ಲೂ ನಂಬರ್ ವಾರ್ ತಿಳ್ಕೊಂಡಿದ್ದೀರಾ. ಹಮಾರ ಬಾಬಾ ಹಮ್ಕೋ ರಾಜಯೋಗ ಸಿಕ್ಕಲಾ ರಹೇ ಹೈ. ನಮ್ಮ ಬಾಬಾ ನಮಗೆ ಈ ದುಃಖಗಳಿಂದ ಎಲ್ಲ ದೂರ ಮಾಡಲಿಕ್ಕಾಗಿ ರಾಜಯೋಗ ಕಲಿಸ್ತಾ ಇದ್ದಾರೆ. जैसे बैरिस्टर योग, इंजीनियरिंग योग होता है ना, पढ़ने वालों को टीचर की याद रहती है. बैरिस्टर के ज्ञान से मनुष्य बैरिस्टर बन जाएंगे. ಬಾಬಾ ಹೇಳ್ತಾರೆ, ಹೇಗೆ ಬ್ಯಾರಿಸ್ಟರಿ ಯೋಗ, ಇಂಜಿನಿಯರಿಂಗ್ ಯೋಗ ಇರುತ್ತಲ್ವ. ಯೋಗ ಅಂದರೆ ಯಾರ ಜೊತೆ ಕನೆಕ್ಷನ್ ಇರುತ್ತೆ? ಟೀಚರ್ ಜೊತೆ. ಟೀಚರ್ ಓದುವಂಥವರಿಗೆ ಟೀಚರ್ ನೆನಪಿರುತ್ತಲ್ವ, ಈ ಟೀಚರ್ ಈ ಥರ ಎಕ್ಸ್ಪ್ಲೈನ್ ಮಾಡಿದ್ರು, ಹೀಗೆ ಹೇಳ್ಕೊಟ್ರು. ಮತ್ತು ಬ್ಯಾರಿಸ್ಟ್ರಿ ಜ್ಞಾನದಿಂದ ಮನುಷ್ಯ ಬ್ಯಾರಿಸ್ಟ್ರ್ ಆಗ್ತಾರೆ. ಹೈ ಇದಾಗಿದೆ ಎಂಥ ಯೋಗ? ರಾಜಯೋಗ. ಇಲ್ಲಿ ಯಾರೊಂದಿಗೆ ಬುದ್ಧಿಯೋಗ ಇರಬೇಕು? ತಂದೆಯೊಂದಿಗೆ ಬುದ್ಧಿಯೋಗ. ಅವರೆಲ್ಲ ಓದಿಸ್ತಾ ಇರೋದು. तुम्हारी बुद्धि का योग परमपिता परमात्मा के साथ है, इसमें तो खुशी का एकदम पारा चढ़ जाना चाहिए. ಇದರಲ್ಲಂತೂ ನಮ್ಮ ಬುದ್ಧಿ ಯೋಗ ಪರಂಪಿತ ಪರಮಾತ್ಮನೊಂದಿಗೆ ಇದೆ. ರಾಜಯೋಗ ಕಲಿತಾ ಇದ್ದೀವಿ, ರಾಜರಿಗೂ ರಾಜರಾಗ್ತೀವಿ. ಖುಷಿ ಪಾರ ಪೂರ್ಣವಾಗಿ ಏರು ಬಿಡಬೇಕಾಗಿದೆ.
बहुत मीठा बनना है, ಸ್ವಭಾವ ಬಡ ಫಸ್ಟ್ ಕ್ಲಾಸ್ ಹೋನಾ ಚಾಹಿಯೆ, ಬಹಳ ಮಧುರರು ಆಗಬೇಕು, ಸ್ವಭಾವ ಬಹಳ ಫಸ್ಟ್ ಕ್ಲಾಸ್ ಆಗಿರಬೇಕಾಗಿದೆ. ಯಾವುದು ಮಧುರವಾಗಿರುವುದು, ಸ್ವಭಾವ ಫಸ್ಟ್ ಕ್ಲಾಸ್ ಆಗಿರೋದು. ಕೋಯಿ ಕೋ ದುಃಖ ನಾ ಮಿಲೆ, ನಮ್ಮಿಂದ ಯಾರಿಗೂ ದುಃಖ ಸಿಗಬಾರ್ದು. ಚಾಹತೆ ಭಿ ಹೈ ಕಿಸ್ಕೋ ದುಃಖ ನಾ ದೇವೆ, ಪರಂತು ಮಕ್ಕಳು ಬಯಸ್ತೀವಿ ನಾವು ಯಾರಿಗೂ ದುಃಖ ಕೊಡಬಾರ್ದು. ಬಾಬಾ ಎಷ್ಟು ಹೇಳ್ತಾರೆ, ನಾವು ಯಾರಿಗೂ ದುಃಖ ಕೊಡಬಾರ್ದು. ಪರಂತು ಫಿರ್ ಭಿ ಮಾಯಾ ನಾಕ್ ಕಾನ್ ಸೆ ಪಕಡ್ ಭೂಲ್ ಕರಾ ದೇತಿ ಹೈ, ಆದರೂ ಸಹ ಮಾಯೆ ಮೂಗು ಹಿಡ್ಕೊಳ್ಳುತ್ತೆ, ಇಲ್ಲ ಕಿವಿ ಹಿಂಡುತ್ತೆ, ತಪ್ಪು ಮಾಡಿಸ್ಬಿಡುತ್ತೆ. ಫಿರ್ अंदर पछताते हैं, हमारे नायक उनको दुख दिया, ನಂತರ ಪಶ್ಚಾತ್ತಾಪ ಪಡ್ತಾರೆ, ನಾವು ಅವರಿಗೆ ಸುಮ್ಮನೆ ದುಃಖ ಕೊಟ್ವಿ. परंतु रजिस्टर तो करा भी आ गई ना, रजिस्टर में तो करा भी आ गई ना, ಆದರೆ ರಿಜಿಸ್ಟರಲ್ಲಿ ರಿಮಾರ್ಕ್ ಬಂದ್ಬಿಡ್ತಲ್ವಾ, ರಿಜಿಸ್ಟರ್ ಹಾಳಾಗೋಯ್ತಲ್ವಾ. ಐಸಿ ಕೋಶಿಶ್ ಕರ್ನಿ ಚಾಹಿಯೆ, ಅದಕ್ಕಾಗಿ ಈ ರೀತಿ ಪ್ರಯತ್ನ ಮಾಡಬೇಕಾಗಿದೆ. ಯಾವ ಪ್ರಯತ್ನ ಮಾಡಬೇಕು? ಕಿಸಿ ಕೋ ಭಿ ಮನಸಾ ವಾಚಾ ಕರ್ಮಣ ದುಃಖ ನಾ ದೇವೆ, ಯಾರಿಗೂ ಸಹ ಮನಸಾ ವಾಚಾ ಕರ್ಮಣ ನಾವು ದುಃಖ ಕೊಡಬಾರ್ದು. ಬಾಪ್ ಆತೆ ಹಿ ಹೈ ಹಮ್ಕೋ ಐಸಾ ದೇವತಾ ಬನಾನೆ, ತಂದೆ ಬರೋದೇ ನಮ್ಮನ್ನು ಈ ರೀತಿ ದೇವತೆ ಮಾಡಲಿಕ್ಕಾಗಿ. ಯಾವ ರೀತಿ ದೇವತೆ ಮಾಡಲಿಕ್ಕಾಗಿ? ಹಿಂದಿನ ಪಾಯಿಂಟ್ಗೆ ಕನೆಕ್ಟೆಡ್ ಆಗಿ ಹೇಳಿ. ಈ ಕವಿ ಕಿಸ್ಕೋ ದುಃಖ ದೇತೆ ಹೇ ಕ್ಯಾ, ದೇವತೆಗಳು ಯಾರಾದರೂ ಎಂದಾದರೂ ಯಾರಿಗಾದರೂ ದುಃಖ ಕೊಡ್ತಾರಾ? ಲೌಕಿಕ ಟೀಚರ್ ಪಡಾತೆ ಹೇ, ದುಃಖ ತೋ ನಹಿ ದೇತೆ ಹೇ ನಾ, ಲೌಕಿಕ ಟೀಚರು ಓದಿಸ್ತಾರೆ, ಅವರು ಏನು ದುಃಖ ಕೊಡೋದಿಲ್ವಲ್ಲ. ಹಾಂ, ಬಚ್ಚೆ ನಹಿ ಪಡ್ತೆ ಹೇ ತೋ ಕೋಯಿ ಸಜಾ ಆದಿ ದೇತೆ ಹೇ, ಓದಲಿಲ್ಲ ಅಂದರೆ ಪನಿಷ್ಮೆಂಟ್ ಕೊಡ್ತಾರಲ್ವಾ, ಬೆಂಚ್ ಮೇಲೆ ನಿಲ್ಲಿಸ್ತಾ ಇದ್ರು ಮುಂಚಿನ ಕಾಲದಲ್ಲಿ. ಅದಕ್ಕಿಂತ ಮೊದಲು ಕೋಲಲ್ಲಿ ಹೊಡಿತಾ ಇದ್ರು. ಆಜ್ಕಲ್ ಮಾರ್ನೆ ಕಾ ಭಿ ಕಾಯ್ದಾ ನಿಕಾಲ್ ದಿಯಾ ಹೈ, ಈ ಸಮಯದಲ್ಲಿ ಆ ಥರ ಹೊಡಿಲೇಬಾರ್ದು ಕಾನೂನು. ಲಾನೇ ತೆಗೆದು ಹಾಕ್ಬಿಟ್ರು, ಹೊಡಿಯೋದು ಆ ಲಾನೇ ತೆಗೆದು ಹಾಕ್ಬಿಟ್ರು. तुम रूहानी टीचर हो, तुम्हारा काम है पढ़ना और साथ साथ मैनर्स सिखलाना. ನೀವು ರೂಹಾನಿ ಟೀಚರ್ ಆಗಿದ್ದೀರಾ, ನಿಮ್ಮ ಕೆಲಸ ಆಗಿದೆ ಓದಿಸೋದು ಮತ್ತು ಜೊತೆಗೆ ಮ್ಯಾನರ್ಸು ಸಹ ಕಲಿಸೋದು. ಎರಡೂ, ಓದಿನ ಜೊತೆಗೆ ಮ್ಯಾನರ್ಸು ಸಹ ಕಲಿಸ್ಬೇಕು. ಫಿರ್ ಪढ़ेंगे लिखेंगे तो ऊंच पद पाएंगे, ಯಾರು ಓದ್ತಾರೆ ಬರೀತಾರೆ ಶ್ರೇಷ್ಠ ಪದವಿ ಪಡೀತಾರೆ. ನಹಿ ಪढ़ेंगे तो ಫೇಲ್ ಖುದ್ ಹೋಂಗೆ, ಓದಲಿಲ್ಲ ಅಂದರೆ ತಾವು ಫೇಲ್ ಆಗ್ತಾರೆ. ಈ ಬಾಪ್ ಬಿ ರೋಜ್ ಆಕರ್ ಪಡಾತೆ ಹೇ, ಮ್ಯಾನರ್ಸ್ ಸಿಕ್ಕಲಾತೆ ಹೇ, ಈ ತಂದೆನೂ ಸಹ ಪ್ರತಿದಿನ ಓದಿಸ್ತಾರೆ, ನಮಗೆ ಮ್ಯಾನರ್ಸು ಸಹ ಕಲಿಸ್ತಾರೆ. ಚಲನೆ ವಲನೆ ಮಾತು ಕರ್ಮ ಎಲ್ಲ ಹೇಗಿರಬೇಕು, ಮ್ಯಾನರ್ಸು ಸಹ ಕಲಿಸ್ತಾರೆ. सिखलाने के लिए प्रदर्शनी आदि का प्रबंध रचते हैं, सब प्रदर्शनी और प्रोजेक्टर मांगते हैं. ಕಲಿಸ್ಲಿಕ್ಕಾಗಿ, ಜ್ಞಾನ ಕೊಡಲಿಕ್ಕಾಗಿ ನಮಗೂ ನಾವು ಕಲ್ತ್ಕೋಬೇಕು, ಜ್ಞಾನ ಕೊಡೋದು, ಅವ್ರಿಗೂ ಜ್ಞಾನ ಸಿಗಬೇಕು. ಅದಕ್ಕಾಗಿ ಪ್ರದರ್ಶನಿ ಆದಿದು ಎಷ್ಟೊಂದು ವ್ಯವಸ್ಥೆಗಳನ್ನು ಬಾಬಾ ರಚಿಸ್ತಾರೆ. ಮೊದಲು ಅದೊಂದೇ ಸರ್ವೀಸು, ಪ್ರದರ್ಶನಿ, ಚಿತ್ರ ಪ್ರದರ್ಶನಿ. ಮತ್ತು ಪ್ರೊಜೆಕ್ಟರುಗಳು ಸಹ ತರಿಸ್ಕೊಳ್ತಾರೆ. ಪ್ರೊಜೆಕ್ಟರ್ಸ್ ಭಿ ಹಜಾರು ಲೇಂಗೆ, ಆ ಪ್ರೊಜೆಕ್ಟರ್ 1000 ರೂಪಾಯಿ ಏನೋ ಅದು ಬಂದಾಗ ನಮ್ಗೆ ಏನು ಖುಷಿನೋ ಖುಷಿ.
ಹಳ್ಳಿ ತಗೊಂಡು ಹೋಗಿ ತೋರಿಸ್ಬೋದಲ್ವ ಅಂತ. ಬಾಯಲ್ಲಿ ಹೇಳೋದಕ್ಕಿಂತ ಪಿಕ್ಚರು ತೋರಿಸಿ ಹೇಳಿದ್ರೆ ಜನರಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಆ 1000 ರೂಪಾಯಿ ಕೊಟ್ಟು ತಗೊಂಡ್ಬಿಟ್ಟು ಖುಷಿನೂ ಖುಷಿ. ಹರ್ ಏಕ್ ಬಾತ್ ಬಾಪ್ ಬಹುತ್ ಹಿ ಸಹಜ ಕರ್ ಬತ್ಲಾತೆ ಹೈ. ಪ್ರತಿಯೊಂದು ಮಾತು ತಂದೆ ಬಹಳವೂ ಸಹಜವಾಗಿ ಸಹಜ ಮಾಡಿ ತಿಳಿಸ್ತಾರೆ. ಅಮರನಾಥ್ ಕಿ ಬಿ ಸರ್ವಿಸ್ सहज है. ಚಿತ್ರೋಂ ಪರ್ ತುಮ್ ಸಮझा सकते हो. ಅಮರನಾಥ್ ಒಂದು ಸರ್ವೀಸು ಸಹಜ. ಚಿತ್ರಗಳ ಬಗ್ಗೆ ನೀವು ಎಲ್ಲ ತಿಳಿಸ್ಬೋದು. ज्ञान और भक्ति क्या है. ज्ञान इस तरफ, भक्ति उस तरफ. उनसे स्वर्ग उनसे नरक बिल्कुल क्लियर है. ಜ್ಞಾನ ಮತ್ತು ಭಕ್ತಿ ಏನಾಗಿದೆ. ಜ್ಞಾನ ಈ ಕಡೆಗೆ, ಯಾವ ಕಡೆಗೆ? ಸತ್ಯುಗ ತ್ರೇತಾಯುಗದ ಕಡೆಗೆ. ಭಕ್ತಿ ದ್ವಾಪರ ಕಲಿಯುಗದ ಕಡೆಗೆ. ಇದರಿಂದ ಸ್ವರ್ಗ, ಜ್ಞಾನದಿಂದ ಸ್ವರ್ಗ, ಅದರಿಂದ ಭಕ್ತಿಯಿಂದ ಏನು? ನರಕ. बिल्कुल क्लियर है. तुम बच्चे अभी पढ़ते हो, ये बहुत सहज है. अच्छा पढ़ा भी लेते हो, ಪರಂತು ನೀವು ಮಕ್ಕಳು ಈಗ ಯಾವುದನ್ನು ಓದ್ತೀರಿ ಇದು ಬಹಳ ಸಹಜವಾದ ಓದು. ನೀವು ಬೇರೆಯವ್ರಿಗೂ ಸಹ ಓದಿಸ್ತೀರ. ನೀವು ಓದ್ತೀರ ಸಹಜವಾಗಿ, ಬೇರೆಯವ್ರಿಗೂ ಓದಿಸ್ತೀರ. ಪರಂತು ಯಾದ್ ಕಿ ಯಾತ್ರಾ ಕಹ, ನೆನಪಿನ ಯಾತ್ರೆ ಎಲ್ಲಿ? ಯೇ ಹೇ ಸಾರಿ ಬುದ್ಧಿ ಕಿ ಬಾತ್. ಇದು ಪೂರ್ತಿ ಬುದ್ಧಿಯ ಮಾತಾಗಿದೆ. ಯಾವುದು? ನೆನಪಿನ ಮಾತು. ಹಮ್ಕೋ ಬಾಪ್ಕೋ ಯಾದ್ ಕರ್ನಾ, ಇಸ್ಮೇ ಹಿ ಮಾಯಾ ಭತ್ಕಾತಿ ಹೈ. ತಂದೆಯನ್ನು ನೆನಪು ಮಾಡಬೇಕು. ಮನಸ್ಸು ಬುದ್ಧಿ ಏಕಾಗ್ರ ಆಗಬೇಕು. ಇದರಲ್ಲೇ ಮಾಯೆ ಏನು ಮಾಡುತ್ತೆ? ಕಷ್ಟ ಕೊಡುತ್ತೆ. ಏಕದಮ್ ಯೋಗ ತೋಡ್ ದೇತಿ ಹೈ. ಆ ಥರ ಸಂಕಲ್ಪಗಳು ತರಿಸಿ ಆ ಸಮಯದಲ್ಲಿ ಅವಶ್ಯಕತೆ ಇಲ್ಲ. ಆ ಥರ ಸಂಕಲ್ಪ ತರಿಸಿ ಏನು ಮಾಡುತ್ತೆ? ಕನೆಕ್ಷನ್ ಕಟ್ ಮಾಡಿಬಿಡುತ್ತೆ. ಬಾಪ್ ಕಹತೆ ಹೈ ತುಮ್ ಸಬ್ ಯೋಗ ಮೇ ಬಹುತ್, ನೀವೆಲ್ಲ ಯೋಗದಲ್ಲಿ ಬಹಳ ಕಮ್ಜೋರ್, ಬಲಹೀನರು ಅಂತಾರೆ ಬಾಬಾ. ಬಹಳಷ್ಟು ಯೋಗ ಮಾಡಬೇಕಾಗಿದೆ. अच्छे अच्छे महारथी भी बहुत कमज़ोर है. समझते हैं इनमें ये ज्ञान बड़ा अच्छा है, इसलिए महारथी है. ಒಳ್ಳೆ ಒಳ್ಳೆ ಮಹಾರಥಿಗಳು ಸಹ ಬಹಳ ಬಲಹೀನರಾಗಿದ್ದಾರೆ. ಯೋಗದಲ್ಲಿ ತಿಳ್ಕೊಳ್ತಾರೆ ಇವರು ಜ್ಞಾನದಲ್ಲಿ ಬಹಳ ಚೆನ್ನಾಗಿದ್ದಾರೆ, ಬಹಳ ಚೆನ್ನಾಗಿ ಜ್ಞಾನ ಹೇಳ್ತಾರೆ, ಆದ್ದರಿಂದ ಇವರು ಮಹಾರಥಿ. ಬಾಬಾ कहते हैं घोड़े सवार प्यादे है. ಬಾಬಾ ಹೇಳ್ತಾರೆ ಮಹಾರಥಿ ಅಲ್ಲ, ಯಾರು? ಕುದುರೆ ಸವಾರರು, ಕಾಲಾಳುಗಳು. ಮಹಾರಥಿ ಮಹಾರಥಿ ಯಾರು? ಜೋ ಯಾದ್ ಮೇ रहते हैं, ಯಾರು ನೆನಪಿನಲ್ಲಿ ಇರ್ತಾರೆ. ಉಠ್ತೆ बैठते याद में रहे तो विक्रम विनाश होंगे, पावन होंगे. ಎದ್ದೇಳ್ತಾ ಕೂರ್ತಾ ನೆನಪಿನಲ್ಲಿ ಇದ್ದಾಗ ವಿಕರ್ಮ ವಿನಾಶ ಆಗುತ್ತೆ, ಪಾವನರು ಆಗ್ತೀರಿ. ನಹಿ ತೋ ವಿಕರ್ಮ ವಿನಾಶ ಆಗಲಿಲ್ಲ, ಪಾವನ ಆಗಲಿಲ್ಲ, ನೆನಪು ಮಾಡಲಿಲ್ಲ, ಸಜಾ ಖಾನಿ ಪಡೆಗಿ ಅವ್ರ ಪದವಿ ಭ್ರಷ್ಟ ಹೋ ಜಾಯೇಗ. ಶಿಕ್ಷೆ ಭೋಗಿಸ್ಬೇಕಾಗಿ ಬರುತ್ತೆ, ಪದವಿನೂ ಕಳ್ಕೊಳ್ಬೇಕಾಗಿ ಬರುತ್ತೆ. ಇಸ್ಲಿಯೇ ಆದ್ದರಿಂದ अपना चार्ट रखो तो मालूम पड़ जाएगा. ತಮ್ಮ ಚಾರ್ಟ್ ಇಟ್ಟಾಗ ಎಷ್ಟು 24 ಗಂಟೆ ಒಂದು ದಿನದಲ್ಲಿ ಎಷ್ಟು ಗಂಟೆ ಎಷ್ಟು ಸಮಯ ಬಾಬಾ ನೆನಪಿತ್ತು, ನೆನಪು ಮಾಡಿದೆ. ಬಾಬಾ ಹೇಳ್ತಾರೆ ಚಾರ್ಟ್ ಇಟ್ಟಾಗ ಗೊತ್ತಾಗುತ್ತೆ. बाबा खुद बतलाते हैं मैं भी पुरुषार्थ करता हूँ, घड़ी घड़ी बुद्धि और तरफ चली जाती है. बाबा के ऊपर तो बहुत फिक्रात रहती है ना. ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾ
ಖುದ್ದು ತಿಳಿಸ್ತಾರೆ. ನಾನು ಸಹ ಇದರಲ್ಲಿ ಪುರುಷಾರ್ಥ ಮಾಡ್ತೀನಿ. ಶಿವಬಾಬಾ ಅವರಲ್ಲಿ ಪ್ರವೇಶ ಮಾಡಿಬಿಟ್ರು ಅಂತ ಅವ್ರ ನಾರಾಯಣ ಪದವಿ ಅವರಿಗೆ ಸಿಕ್ಬಿಡಲಿಲ್ಲ. ಬಾಬಾನೂ ಒಂದೊಂದು ಸೆಕೆಂಡು ಪುರುಷಾರ್ಥ ಮಾಡಿದ್ದಾರೆ ಅಲ್ವಾ. ನಾನು ಸಹ ಪುರುಷಾರ್ಥ ಮಾಡ್ತೀನಿ. ಗಳಿಗೆ ಗಳಿಗೆಗೆ ಬುದ್ಧಿ ಬೇರೆ ಕಡೆಗೆ ಹೊರಟೋಗುತ್ತೆ. ಆದರೆ ಬಾಬನ ಮೇಲೆ ಎಷ್ಟು ಚಿಂತೆ ಮಾತುಗಳಿದೆ ಅಲ್ವಾ, ಎಷ್ಟು ಜವಾಬ್ದಾರಿ ಚಿಂತೆ ಮಾತಿದೆ. ತುಮ್ ತೀಕೆ ಜಾ ಸಕ್ತೆ ಹೋ, ನನ್ನಷ್ಟು ಜವಾಬ್ದಾರಿ ನನ್ನಷ್ಟು ಕೆಲಸ ನಿಮ್ಗಿಲ್ವಲ್ಲ, ನೀವು ನನಗಿಂತ ತೀಕ್ಷ್ಣವಾಗಿ ಹೋಗ್ಬೋದು ಅಂತಾರೆ ಬ್ರಹ್ಮ ಭಗವಾನ್. ಫಿರ್ ಸಾತ್ ಮೇ ಅಷ್ಟು ತೀಕ್ಷ್ಣವಾಗಿ ಹೋಗಬೇಕು ಅಂದರೆ ಯೋಗದಲ್ಲಿ ಜೊತೆಯಲ್ಲಿ ಇನ್ನೂ ಯಾವ ಮಾತಿನ ಧಾರಣೆ ಬೇಕಾಗಿದೆ. ಅಪ್ಪನಿ ಚಲನ್ ಬಿ ಸುಧಾರಣೆ ಇದೆ. ತಮ್ಮ ಚಲನೆನೂ ಸುಧಾರಣೆ ಮಾಡ್ಕೋಬೇಕು. ಚಲನೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಯೋಗ ಮಾಡೋಕ್ಕಾಗುತ್ತಾ? ಪವಿತ್ರ ಬನ್ಕರ್ और फिर विकार में गिरा तो की कमाई छट हो जाएगी. ಪವಿತ್ರರಾಗಿ ನಂತರ ವಿಕಾರದಲ್ಲಿ ಬಿದ್ದರು ಅಂದಾಗ ಇಲ್ಲಿಯ ತನಕ ಏನು ಸಂಪಾದನೆ ಮಾಡಿದ್ರು ಕೀ ಕಮಾಯಿ ಛಟ್ ಹೋ ಜಾಯೇಗಿ, ಎಲ್ಲ ಸಮಾಪ್ತಿ ಆಗೋಗುತ್ತೆ. कोई पर क्रोध किया लोन पाने हुआ तो गोया. ಬಾಬಾ ಹೇಳ್ತಾರೆ, ಯಾರ ಮೇಲಾದರೂ ಕೋಪ ಮಾಡ್ಕೊಂಡ್ರಿ, ಉಪ್ಪು ನೀರಾದ್ರಿ ಅಂದಾಗ ಯಾರಾಗ್ತೀವಿ? ಗೋಯ ಅಸುರ್ ಬನ್ ಜಾತೀವಿ, ಅಸುರರಾಗ್ಬಿಡ್ತಾರೆ. ಅನೇಕ ಪ್ರಕಾರ ಕಿ ಮಾಯಾ ಆತಿ ಹೈ. ಬಾಬಾ 2 ಉದಾಹರಣೆ ಕೊಟ್ಟರು ಕ್ರೋಧದ್ದು, ಆಮೇಲೆ ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಇಲ್ಲ, ಉಪ್ಪು ನೀರಾಗೋದು. 1-2 ಉದಾಹರಣೆ ಕೊಟ್ಟರು. ಬಾಬಾ ಹೇಳ್ತಾರೆ ಅನೇಕ ಪ್ರಕಾರದ ಮಾಯೆ ಬರುತ್ತೆ. ಸಂಪೂರ್ಣ ತೋ ಕೋಯಿ ಬನಾ ನಹೀ ಹೈ. ಬಾಬಾ ಹೇಳ್ತಾರೆ ಸಂಪೂರ್ಣರು ಯಾರೂ ಹಾಗೆ ಇಲ್ಲ. बाबा पुरुषार्थ कराते रहते हैं. कुमारियों के लिए तो बहुत सहज है, इसमें अपनी मजबूती चाहिए. ಬಾಬಾ ಮಕ್ಕಳ ಕೈಯಲ್ಲಿ ಪುರುಷಾರ್ಥ ಮಾಡಿಸ್ತಾ ಇರ್ತಾರೆ. ಕುಮಾರಿಯರಿಗಂತೂ ಬಹಳ ಸಹಜ. ಆದರೆ ಇದರಲ್ಲಿ ತಮ್ಮ ಒಂದು ಶಕ್ತಿ ಬೇಕಾಗಿದೆ. ಅಂದರ್ ಕಿ ಸಚ್ಚಾಯಿ ಚಾಹಿಯೆ, ಒಳಗಿನ ಸತ್ಯತೆ ಬೇಕಾಗಿದೆ. अगर अंदर कोई के साथ दिल लगी हुई होगी तो फिर चल न सके. ಒಂದು ವೇಳೆ ಒಳಗೆ ಯಾರೊಂದಿಗಾದರೂ ಆ ಮನಸ್ಸು ಹೋಗಿದೆ ಅಂದಾಗ ಜ್ಞಾನದಲ್ಲಿ ನಡೆಯಲಿಕ್ಕೆ ಆಗೋದಿಲ್ಲ. कुमारियों माताओं को तो भारत को स्वर्ग बनाने की सर्विस में लग जाना चाहिए. ಕುಮಾರಿಯರಿಗೆ ಮಾತೆಯರಿಗೆ ಭಾರತವನ್ನು ಸ್ವರ್ಗ ಮಾಡುವ ಸರ್ವಿಸಿನಲ್ಲಿ ತೊಡಗಿಬಿಡಬೇಕಾಗಿದೆ. ಇಸ್ಮೇ ಹೈ ಮೆಹನತ್. ಮೆಹನತ್ ಬಿಗರ್ ಕುಚ್ ಭಿ ಮಿಲ್ತಾ ನಹಿ. ಪರಿಶ್ರಮ ಪಡಲಿಲ್ಲ ಅಂದರೆ ಏನೂ ಸಿಗೋದಿಲ್ಲ. ಒಂದು ಲೋಟ ನೀರು ಕುಡಿಬೇಕು ಅಂದರೆ ಎದ್ದು ಹೋಗಬೇಕು, ಲೋಟ ತಗೋಬೇಕು, ಕೊಳಾಯಿ ತಿರುಗಿಸ್ಬೇಕು, ತುಂಬಿಸ್ಕೋಬೇಕು, ಕುಡಿಬೇಕು. ಬಂದ್ಬಿಡುತ್ತಾ ತಾನಾಗಿ ಮುಂದುಗಡೆ? तुमको 21 जन्मों के लिए राजाई मिलती है तो कितनी मेहनत करनी चाहिए. ನಿಮಗೆ 21 ಜನ್ಮಕ್ಕಾಗಿ ರಾಜ್ಯ ಸಿಗುತ್ತೆ ಅಂದಾಗ ಎಷ್ಟು ಪರಿಶ್ರಮ ಪಡಬೇಕಾಗಿದೆ. वो पढ़ाई भी बाबा इसलिए पढ़ने देते हैं, कहते हैं जब तक इसमें पक्के हो जाए. ಕೆಲವು ಮಕ್ಕಳಿಗೆ ಬಾಬಾ ಹೇಳ್ತಾ ಇದ್ರು ಆ ಓದು ಮುಗಿಸಿ ಅಂತ ಹೇಳ್ತಾ ಇದ್ರು ಕೆಲವು ಮಕ್ಕಳಿಗೆ. ಯಾಕೆ? ಇದರಲ್ಲೂ ಪಕ್ಕ ಆಗಬೇಕಲ್ವಾ. ಅದು ಬಿಟ್ಬಿಟ್ಟು ಬಂದು ಇಲ್ಲೂ ಪಕ್ಕ ಆಗ್ದಿರಾ ಹಂಗೂ ಕೆಟ್ಟೆ ಹಿಂಗೂ ಕೆಟ್ಟೆ ಅಂತ ಆಗಬಾರ್ದಲ್ವಾ. ಅದಕ್ಕೆ ಓದ್ತಾ ಇರಿ ಅಂತ ಹೇಳೋರು ಕೆಲವರಿಗೆ. ನೋಡಿ ಹೇಳೋರು ಬಾಬಾ ಯಾರ್ಯಾರ್ದು ಸ್ಥಿತಿ ಹೇಗಿದೆ ಅಂತ. ಜಗದೀಶ್ ಬಾಯಿಗೆ ಏನು ಮಾಡಿದ್ರು, ಅವ್ರಿಗೆ ಅವರೇ ಸಂಪಾದನೆ ಮಾಡಿ ಅವ್ರ ಪರಿವಾರನ ಕಾಪಾಡಬೇಕು, ಪಾಲನೆ ಕೊಡಬೇಕು ಅಂಥವ್ರನ್ನ ಬಿಡಿಸ್ಬಿಟ್ರು. ಯಾಕೆ? ಅವರಿಂದ ಅಷ್ಟು ಸೇವೆ ಆಗುವಂಥದ್ದಿದೆ.
ಯಜ್ಞದಿಂದ ಆ ಪರಿವಾರಕ್ಕೆ ದುಡ್ಡು ಕೊಟ್ಟರು. ಯಾಕೆ? ಆ ಆತ್ಮನಿಗೆ ಆ ತಾಕತ್ತಿದೆ, ಅಷ್ಟು ಸೇವೆ ಆ ಆತ್ಮನಿಂದ ನಡೆಯುತ್ತೆ. ಕೆಲಸ ಮಾಡಿ ಅವರಿಂದ ಆ ರೂಪದಲ್ಲಿ ಸೇವೆ ಆಗಲಿದೆ. ಬಾಬಾ ಎಲ್ಲರಿಗೂ ಒಂದೇ ಡೈರೆಕ್ಷನ್ ಕೊಡೋದಿಲ್ಲ. ರಮೇಶ್ ಭಾಯ್ಗೆ ಹೇಳಿದ್ರು, ನೀನು ಆ ಥರ ಕಾಫಿ ಟೀ ಹೊರಗಿಂದು ಕುಡಿಬಾರ್ದು. ಬ್ರಿಜ್ಮೋಹನ್ ಭಾಯ್ಗೆ ಹೇಳಿದ್ರು, ನೀವು ಕುಡಿಬೋದು. ಇದೇನಪ್ಪ ಒಂದೇ ಮಾತು ಅವರಿಗೆ ಕುಡಿ ಅಂತಾರೆ, ಇವ್ರಿಗೆ ಕುಡಿಬೇಡ ಅಂತ. ಇವ್ರದ್ದು ಓನ್ ಬಿಸ್ನೆಸ್ಸು, ಸ್ವಂತ. ಅವರು ಸಂಬಳಕ್ಕೆ ಹೋಗೋರು, ಇಲ್ಲಾಂದ್ರೆ ಹೋಗ್ಬಿಡ್ತಾರಲ್ವಾ. ಇವ್ರದ್ದು ಓನು, ಇವ್ರ ಸ್ವತಂತ್ರ ರಮೇಶ್ ಭಾಯಿ. कोई के नाम रूप में लटके मरते तो खत्म हो जाते हैं. बाबा ಹೇಳ್ತಾರೆ, ऐसा ना हो फिर दोनों जहान से चले जाए. ಬಾಬಾ ಹೇಳ್ತಾರೆ, ಈ ಥರ ಓದು ಬಿಟ್ಟರು ಇಲ್ಲಿ ಬಂದು ಸರೆಂಡ್ರು ಆದ್ರು, ಆಮೇಲೆ ಮನಸ್ಸು ಎಲ್ಲಾದರೂ ಬೇರೆ ಕಡೆ ಇದೆ ಅಂದರೆ ಏನಾಗುತ್ತೆ? ನಾಮರೂಪದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದರೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಆ ಥರ ಆಗುತ್ತಲ್ವ. ಎರಡೂ ಪ್ರಪಂಚದಿಂದ ಹೊರಟೋದ್ರು ಅಂತ. तकदीरवान बच्चे ही शरीर का बान भूल अपने को अशरीरी समझ बाप को याद करने का पुरुषार्थ कर सकते हैं. ಅದೃಷ್ಟವಂತ ಮಕ್ಕಳೇ ಶರೀರದ ಸ್ಮೃತಿಯನ್ನು ಮರೆತು ತನ್ನನ್ನು ಅಶರೀರಿ ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡ್ಬೋದು. ಅದೃಷ್ಟವಂತ ಮಕ್ಕಳೇ. बाप रोज रोज समझाते हैं, बच्चे तुम शरीर का बांध छोड़ दो. ತಂದೆ ಪ್ರತಿದಿನ ಹೇಳ್ತಾರೆ, ಮಕ್ಕಳೇ ನೀವು ಶರೀರದ ಸ್ಮೃತಿಯನ್ನು ಬಿಡಿ. हम अशरीरी आत्मा अब घर जाते हैं, ये शरीर यहाँ छोड़ देना है. वो तब छोड़ेंगे. ಬಾಬಾ ಹೇಳ್ತಾರೆ, ನಾವು ಅಶರೀರಿ ಆತ್ಮ ಈಗ ಮನೆಗೆ ಹೋಗ್ತೀವಿ, ಈ ಶರೀರ ಇಲ್ಲೇ ಬಿಟ್ಬಿಡ್ಬೇಕು. ಯಾವಾಗ ಬಿಡ್ತೀವಿ? जब निरंतर बाप की याद में रह कर्मातीत हो जाए. ನಿರಂತರ ತಂದೆ ನೆನಪಿನಲ್ಲಿದ್ದು ಯಾವಾಗ ಕರ್ಮಾತೀತರಾಗ್ಬಿಡ್ತೀವಿ ಆಗ ಮನೆಗೆ ಹೋಗ್ತೀವಿ. ಇಸ್ಮೇ ಬುದ್ಧಿ ಕಿ ಬಾತ್ ಹೈ, ಪರಂತು ಇದರಲ್ಲಿ ಬುದ್ಧಿ ಮಾತಿದೆ. ಬಾಬಾ ಬುದ್ಧಿ ಮಾತು 3ನೇ ಸಲ ಹೇಳ್ತಾ ಇದ್ದಾರೆ, ಇದರಲ್ಲಿ ಬುದ್ಧಿ ಮಾತಿದೆ. ಕಿಸ್ಕಿ ತಕದೀರ್ ಮೇ ನಹಿ ಹೈ ತೋ ತದ್ಬೀರ್ ಭಿ ಕ್ಯಾ ಕರೆ. ಯಾರಿಗೆ ಅದೃಷ್ಟದಲ್ಲಿ ಇಲ್ಲ ಅವ್ರ ಪುರುಷಾರ್ಥನೂ ಏನು ಮಾಡ್ತಾರೆ? ಅದೃಷ್ಟ ಇಲ್ಲ, ಪುರುಷಾರ್ಥನೂ ಏನು ಮಾಡ್ತಾರೆ? बुद्धि में रहना चाहिए कि हम अशरीरी आए थे, फिर सुख के कर्म संबंध में बंधे, फिर रावण राज्य में विकारी बंधन में फंसे. ಬುದ್ಧಿಯಲ್ಲಿ ಇದು ಇರಬೇಕಾಗಿದೆ, ನಾವು ಅಶರೀರಿಯಾಗಿದ್ವಿ, ಅಶರೀರಿಯಾಗಿ ಬಂದ್ವಿ, ನಂತರ ಸುಖದ ಕರ್ಮ ಸಂಬಂಧದಲ್ಲಿ ಬಂಧಿತರಾದ್ವಿ. ಅಲ್ಲೂ ಪಾತ್ರ ಇದೆ ಅಂದರೆ ಸುಖದ ಪಾತ್ರ, ಸುಖದ ಕರ್ಮದ ಸಂಬಂಧದಲ್ಲಿ ಬಂಧಿತರಾದ್ವಿ. ನಂತರ ರಾವಣ ರಾಜ್ಯದಲ್ಲಿ ವಿಕಾರಿ ಬಂಧನದಲ್ಲಿ ಸಿಕ್ಕಾಕೊಂಡ್ವಿ. ಅಬ್ ಫಿರ್ ಬಾಪ್ ಕಹತೆ ಹೇ, ಈಗ ತಂದೆ ಹೇಳ್ತಾರೆ, ಅಶರೀರಿ ಹೋಕರ್ ಜಾನ ಹೇ. ಹೇಗೆ ಬಂದ್ವಿ? ಅಶರೀರಿಯಾಗಿ, ಶರೀರ ಇಲ್ಲದೆ. ಅದೇ ರೀತಿ ಶರೀರ ಇಲ್ಲಿ ಬಿಟ್ಟು ಹೋಗಬೇಕು. ಅಪನೆ ಕೋ ಆತ್ಮ ಸಮಜ್ ಮುಜೆ ಯಾದ್ ಕರೋ. ತನ್ನನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ. ಮೊದಲು ಯಾವುದೇ ಪೂಜೆ ಪುನಸ್ಕಾರ ಮಾಡ್ತಾರೆ, ದೀಪ ಬೆಳಗಿಸ್ತಾರೆ. ಇಲ್ಲಿ ನೆನಪಿಗಾಗಿ ನಾವು ಏನು ದೀಪ ಆಗಬೇಕು, ಆತ್ಮ ದೀಪ ಆಗಬೇಕು. ಆತ್ಮ ಹಿ ಪತಿತ ಬನಿ ಹೈ. ಆತ್ಮ ಕಹತಿ ಹೈ, ಹೇ ಪತಿತ ಪಾವನ ಆಗು. ಆತ್ಮನೇ ಪತಿತ ಆಗಿದೆ, ಆತ್ಮ ಹೇಳುತ್ತೆ, ಹೇ ಪತಿತ ಪಾವನ ಬನ್ನಿ. अभी तुमको पतित से पावन होने की युक्ति भी बतलाते रहते हैं. ಈಗ ನಿಮಗೆ ಪತಿತರಿಂದ ಪಾವನರಾಗುವ ಯುಕ್ತಿನೂ ಸಹ ಬಾಬಾ ತಿಳಿಸ್ತಾ ಇರ್ತಾರೆ. ಆತ್ಮ ಹೈ ಹಿ, ಆತ್ಮ ಹಾಗೇ ಇದೆ. ಏನಾಗಿದೆ? अविनाशी. तुम आत्मा यहाँ शरीर में आई हो,
ಪಾರ್ಟ್ ಬಜಾನೆ. ನೀವು ಇಲ್ಲಿ ಶರೀರದಲ್ಲಿ ಬಂದಿದ್ದೀರಿ ಪಾತ್ರ ಮಾಡಲಿಕ್ಕಾಗಿ. ये भी अब बाप ने समझाया, जिनको कल पहले समझाया वही आते रहेंगे. ಬಾಬಾ ಇದು ಸಹ ಈಗ ತಂದೆ ನಮಗೆ ತಿಳಿಸಿದ್ದಾರೆ. ಯಾರು ಹೋದ ಕಲ್ಪದಲ್ಲಿ ಯಾರಿಗೆ ತಿಳಿಸಿದ್ರು, ಯಾರು ತಿಳ್ಕೊಂಡಿದ್ರು ಅವರೇ ಬರ್ತಾ ಇರ್ತಾರೆ. अब बाप कहते हैं कलियुगी संबंध भूल जाओ. ಈಗ ತಂದೆ ಹೇಳ್ತಾರೆ ಕಲಿಯುಗಿ ಸಂಬಂಧಗಳನ್ನು, ದೇಹ ಸಂಬಂಧಗಳನ್ನು ಮರೆತು ಹೋಗಿ. अब तो वापस जाना है, ये दुनिया ही खत्म होनी है. ಈಗ ವಾಪಸ್ ಹೋಗಬೇಕು, ಪ್ರಪಂಚನೇ ಖತಮ್ ಆಗಬೇಕು. इनमें कोई सार नहीं है, तब तो धक्के खाते रहते हैं. ಭಕ್ತಿ करते हैं भगवान से मिलने. ಇದರಲ್ಲಿ ಯಾವುದೇ ಸಾರ ಇಲ್ಲ, ಅದರಿಂದ ಕಷ್ಟಪಡ್ತಾ ಇರ್ತಾರೆ, ಪೆಟ್ಟುಗಳು ತಿಂತಾ ಇರ್ತಾರೆ. ಭಕ್ತಿ ಮಾಡ್ತಾರೆ ಭಗವಂತನೊಂದಿಗೆ ಮಿಲನ ಮಾಡಲಿಕ್ಕಾಗಿ. ಸಮಸ್ತೆ ಹೇ ಭಕ್ತಿ ಬಡಿ ಅಚ್ಚಿ ಹೇ, ತಿಳ್ಕೊಳ್ತಾರೆ ಭಕ್ತಿ ಬಹಳ ಒಳ್ಳೆಯದಿದೆ. ಬಹುತ್ ಭಕ್ತಿ ಕರೆಂಗೆ ತೋ ಭಗವಾನ್ ಮಿಲೇಗಾ ಅವ್ರ ಸದ್ಗತಿ ಮೇಲೆ ಲೇ ಜಾಯೆಂಗೆ. ಬಹಳ ಭಕ್ತಿ ಮಾಡ್ತಾರೆ ಅಂದಾಗ ಭಗವಂತ ಸಿಗ್ತಾರೆ ಮತ್ತು ಸದ್ಗತಿಗೆ ಕರ್ಕೊಂಡು ಹೋಗ್ತಾರೆ. ಅಭಿ ತುಮಾರಿ ಭಕ್ತಿ ಪೂರಿ ಹೋತಿ ಹೈ, ನಿಮ್ಮದು ಭಕ್ತಿ ಪೂರ್ಣ ಆಗುತ್ತೆ ಅಲ್ವಾ. ಈಗ ನಾವು ಒಂದು ಮಂದಿರಕ್ಕೆ ಹೋದ್ರೂ ಸಹ ಅಲ್ಲಿ ನಾವು ಬೇರೆಯವ್ರಿಗೂ ಯಾವುದೋ ಕಾರಣಕ್ಕೋ ಮಂದಿರಕ್ಕೆ ಹೋದ್ವಿ, ಮಂದಿರಕ್ಕೆ ಹೋದ್ರೂ ಸಹ ಭಕ್ತರ ರೀತಿ ಭಾವನೆಗಳು ನಮ್ಮಲ್ಲಿ ಬರುತ್ತಾ, ಭಕ್ತರ ರೀತಿ ಮಾಡ್ತೀವ ನಾವು. ನನ್ನದೇ ಸಂಪೂರ್ಣ ಸ್ವರೂಪ ನಾನು ನೋಡ್ತಾ ಇದ್ದೀನಿ, ಈ ಸಂಪೂರ್ಣ ಸ್ವರೂಪದಲ್ಲಿರೋದೆಲ್ಲ ನನ್ನಲ್ಲಿ ಬರಬೇಕು, ನಾನೇ ನೀನು ನೀನೇ ನಾನು, ಆ ಅನುಭವ ಮಾಡಬೇಕು ಅಲ್ವಾ. ಎಷ್ಟು ಸಂತೋಷ ಆಗುತ್ತೆ. ಆ ಭಕ್ತರ ರೀತಿ ನಾವು ನೋಡ್ತೀವ, ನನ್ನದೇ ಸಂಪೂರ್ಣ ಸ್ವರೂಪ, ನಾನು ಈ ರೀತಿ ಸಂಪೂರ್ಣ ಆಗಬೇಕು, ನನ್ನಲ್ಲಿರೋ ಕಡಿಮೆಗಳನ್ನೆಲ್ಲ ತುಂಬಿಸ್ಕೋಬೇಕು. तुम्हारे मुख से हे राम हे भगवान ये ಭಕ್ತಿ के अक्षर भी ना निकले. ನಿಮ್ಮ ಬಾಯಲ್ಲಿ ಹೇ ರಾಮ ಹೇ ಭಗವಂತ ಈ ಶಬ್ದಗಳು ಸಹ ಬರಬಾರ್ದು. ये बंद होना चाहिए, बंद हो जाना चाहिए. ಈ ಶಬ್ದಗಳು ನಮ್ಮ ಬಾಯಿಂದ ಬಂದಾಗ್ಬಿಡ್ಬೇಕು, ಬರಬಾರ್ದು. ಇದೆಲ್ಲ ಭಕ್ತಿ ಮಾರ್ಗದ ಶಬ್ದಗಳು ಅಂತಾರೆ. ಬಾಪ್ ಸಿರ್ಫ್ ಕಹತೆ ಹೇ, ತಂದೆ ಹೇಳ್ತಾರೆ, ಕೇವಲ ತಂದೆ ಇಷ್ಟು ಮಾಡಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಮುझे याद करो, ये दुनिया ही तमो प्रधान है, सतो प्रधान सतयुग में रहते हैं. सतयुग ही चढ़ती कला फिर उतरती कला होती है. ಈ ಪ್ರಪಂಚನೇ ತಮೋ ಪ್ರಧಾನ, ಸತೋ ಪ್ರಧಾನ ಸತ್ಯುಗದಲ್ಲಿ ಇರುತ್ತೆ. ಸತ್ಯುಗ ಆಗಿದೆ ಏರುವ ಕಲೆ, ನಂತರ ಇಳಿಯುವ ಕಲೆ ಆಗುತ್ತೆ. ಇಲ್ಲಿಂದ ಸತ್ಯುಗಕ್ಕೆ ಹೋಗ್ತೀವಿ, ಏರುವ ಕಲೆಯಲ್ಲಿ, ಸತ್ಯುಗದಿಂದ ಇಳಿಯುವ ಕಲೆಯಲ್ಲಿ ಬರ್ತೀವಿ. त्रेता को वास्तव में स्वर्ग नहीं कहा जाता, स्वर्ग सिर्फ सत्युग को कहा जाता है. त्रेताಗೂ ಸಹ ವಾಸ್ತವದಲ್ಲಿ ಸ್ವರ್ಗ ಅಂತ ಹೇಳಲಾಗೋದಿಲ್ಲ, ಸ್ವರ್ಗ ಕೇವಲ ಸತ್ಯುಗಕ್ಕೇನೆ ಹೇಳಲಾಗುತ್ತೆ. तुम बच्चों की बुद्धि में आदि मध्य अंत का ज्ञान है. ಆದಿ ಅರ್ಥಾತ್ ನೀವು ಮಕ್ಕಳ ಬುದ್ಧಿಯಲ್ಲಿ ಆದಿ ಮಧ್ಯ ಅಂತದ ಜ್ಞಾನ ಇದೆ. ಆದಿ ಅರ್ಥಾತ್ ಶುರು, मध्य ऑफ और अंत. मध्य में रावण राज्य शुरू होता है, ಮಧ್ಯದಲ್ಲಿ ರಾವಣ ರಾಜ್ಯ ಶುರುವಾಗುತ್ತೆ. बाप भारत में ही आते हैं, भारत ही पतित और पावन बनता है. 84 जन्म भी भारतवासी लेते हैं, बाकी तो नंबरवार धर्म वाले आते हैं. ತಂದೆ ಭಾರತದಲ್ಲೇ ಬರ್ತಾರೆ, ಭಾರತನೇ ಪತಿತ ಮತ್ತು ಪಾವನ ಆಗುತ್ತೆ. 84 ಜನ್ಮಗಳು ಸಹ ಭಾರತವಾಸಿಗಳೇ ಪಡೀತಾರೆ. ಮಿಕ್ಕವರೆಲ್ಲ ನಂಬರ್ ವಾರ್ ಅವರ ಧರ್ಮದ ಸಮಯದಲ್ಲಿ ಅವರು ಬೇರೆ ಧರ್ಮದವರು ಬರ್ತಾರೆ. ಜಾಡ್ ವೃದ್ಧಿ ಕೋ ಪಾತಾ ಹೈ ಫಿರ್ ಉಸ್ ಸಮಯ ಹಿ ಆಯೆಂಗೆ. ಈ ರೀತಿ ವೃಕ್ಷ ದೊಡ್ಡದಾಗ್ತಾ ಹೋಗುತ್ತೆ, ಅವರು ಅವ್ರ ಸಮಯಕ್ಕೇನೆ ಬರ್ತಾರೆ ಅಲ್ವಾ, ಬ್ರಾಂಚಸ್ಸು.
ಅವ್ರ ಸಮಯಕ್ಕೇನೆ ಬರ್ತಾರೆ. ये बातें और किसकी बुद्धि में नहीं होगी, तुम्हारे में भी सब धारण नहीं कर सकते. ಈ ಮಾತುಗಳು ಬೇರೆ ಯಾರ ಬುದ್ಧಿಯಲ್ಲೂ ಇರೋದಿಲ್ಲ, ನಿಮ್ಮಲ್ಲೂ ಸಹ ಧಾರಣೆ ಏನು ಎಲ್ಲರೂ ಒಂದೇ ರೀತಿ ಮಾಡೋದಿಲ್ಲ. ये 84 का चक्र बुद्धि में रहो तो भी 84 ಜನ್ಮದ ಚಕ್ರ ಬುದ್ಧಿಯಲ್ಲಿದ್ದರೂ ಸಹ ಖುಷಿ में रहे, ಖುಷಿಯಲ್ಲಿರ್ತೀರಿ. अब बाबा आया हुआ है हमको ले जाने, सच्चा सच्चा माशूक आया हुआ है जिसको हम भक्ति मार्ग में बहुत याद करते थे. ಈಗ ಬಾಬಾ ಬಂದಿದ್ದಾರೆ ನಮ್ಮನ್ನು ಕರ್ಕೊಂಡೋಗ್ಲಿಕ್ಕಾಗಿ. ಸತ್ಯ ಸತ್ಯ ಪ್ರಿಯತಮ ಈಗ ಬಂದಿದ್ದಾರೆ, ಯಾರಿಗೆ ನಾವು ಭಕ್ತಿ ಮಾರ್ಗದಲ್ಲಿ ಬಹಳ ನೆನಪು ಮಾಡ್ತಾ ಇದ್ವಿ. ಓ ಆಯೇ ಹೇ ಹಮ್ ಆತ್ಮಾವೋಂಕೋ ವಾಪಸ್ ಲೇ ಜಾನೆ. ಭಕ್ತಿ ಮಾರ್ಗದಲ್ಲಿ ಪ್ರೀತಿಯಿಂದ ನೆನಪು ಮಾಡಿದ್ವಲ್ಲ, ಅದಕ್ಕೆ ಆಶುಕ್ ಮಾಶುಕ್ ಸಂಬಂಧ. ಮನುಷ್ಯ ಮಾತ್ರ ये नहीं जानते कि ಶಾಂತಿ भी किसको कहा जाता है. ಮನುಷ್ಯರಿಗಿದು ಸಹ ಗೊತ್ತಿಲ್ಲ ಶಾಂತಿ ಅಂತ ಯಾವುದಕ್ಕೆ ಹೇಳಲಾಗತ್ತೆ. आत्मा तो है ही शांत स्वरूप. ये ऑर्गन्स मिलते हैं तब कर्म करना पड़ता है. ಆತ್ಮ ಶಾಂತ ಸ್ವರೂಪ. ಯಾವಾಗ ಈ ಶರೀರ ಸಿಗುತ್ತೆ ಆಗ ಕರ್ಮ ಮಾಡಬೇಕಾಗಿ ಬರುತ್ತೆ, ಶಬ್ದದಲ್ಲಿ ಬರಬೇಕಾಗಿ ಬರುತ್ತೆ. ಬಾಪ್ ಜೋ ಶಾಂತಿ ಕಾ ಸಾಗರ ವೈ ಸಬ್ಕೋ ಲೇ ಜಾತೆ ಹೇ. ತಂದೆ ಯಾರು ಶಾಂತಿಯ ಸಾಗರ ಆಗಿದ್ದಾರೆ ಅವರು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ತಬ್ ಸಬ್ಕೋ ಶಾಂತಿ ಮಿಲೇಗಿ, ಆಗ ಇಡೀ ಪ್ರಪಂಚಕ್ಕೆ ಶಾಂತಿ ಸಿಗುತ್ತೆ. ಸತ್ಯುಗ್ ಮೇ ತುಮಕೋ ಶಾಂತಿ ಭಿ ಹೈ ಸುಖ ಭಿ ಹೈ. ಶಾಂತಿನೂ ಇರುತ್ತೆ ಸುಖನೂ ಇರುತ್ತೆ. ಶಾಂತಿ ಇಲ್ಲಾಂದರೆ ಸುಖ ಎಲ್ಲಿರುತ್ತೆ ಅಲ್ವಾ. ಶಾಂತ ಮುಲೆ ಕಾ ಸೌಖ್ಯ ಮುಲೇದು ಅಂದರು ಅಲ್ವಾ. ಬಾಕಿ ಸಬ್ ಆತ್ಮಾಯೇ ಚಲಿ ಜಾಯೇಗಿ ಶಾಂತಿ ಧಾಮ್. बाप को ही शांति का सागर कहा जाता है. ये भी बहुत बच्चे भूल जाते हैं क्योंकि ತಂದೆಗೇನೆ ಶಾಂತಿ ಸಾಗರ ಅಂತ ಹೇಳಲಾಗುತ್ತೆ. ಇದು ಸಹ ಮಕ್ಕಳು ಬಹಳ ಮಕ್ಕಳು ಮರ್ತು ಹೋಗ್ತಾರೆ. ಯಾಕೆ? ದೇಹ ಅಭಿಮಾನ ಮೇ रहते हैं, ದೇಹಿ ಅಭಿಮಾನಿ ಹೋತೇ नहीं. ದೇಹ ಅಭಿಮಾನದಲ್ಲಿರ್ತಾರೆ, ಆತ್ಮ ಅಭಿಮಾನಿ ಆಗೋದೇ ಇಲ್ಲ. बाप शांति तो सबको देते हैं ना, ಚಿತ್ರ ಮೇ ಸಂಗಮ್ ಪರ್ ಜಾಕರ್ ದಿಖಾವೋ. ತಂದೆಯಂತೂ ಶಾಂತಿ ಎಲ್ಲರಿಗೂ ಕೊಡ್ತಾರಲ್ವಾ, ಚಿತ್ರದಲ್ಲಿ ಸಂಗಮದಲ್ಲಿ ಹೋಗಿ ತೋರಿಸಿ. ಇಸ್ ಸಮಯ ಸಬ್ ಅಶಾಂತಿ ಹೇ, ಸತ್ಯುಗ್ ಮೇ ತೋ ಇತನೆ ಧರ್ಮ ಹೋಂಗೆ ಹಿ ನಹಿ. ಈ ಸಮಯದಲ್ಲಿ ಎಲ್ಲದರಲ್ಲೂ ಅಶಾಂತಿ. ಸತ್ಯುಗದಲ್ಲಿ ಇಷ್ಟೊಂದು ಧರ್ಮಗಳು ಇರುವುದಿಲ್ಲ. ಸಬ್ ಶಾಂತಿ ಮೇ ಚಲೆ ಜಾಯೆಂಗೆ, ವಹಾ ದಿಲ್ ಭರ್ಕರ್ ಶಾಂತಿ ಮಿಲ್ತಿ ಹೈ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲ ಇರುತ್ತೆ. ಅಲ್ಲಿ ಮನೆಯಲ್ಲಿ ಕೇವಲ ಏನಿರುತ್ತೆ? ಶಾಂತಿ. ಅದು ಹೇಗಿರುತ್ತೆ ಶಾಂತಿ? ಪೂರ್ತಿ ಶಾಂತಿ, ಹೃದಯ ತುಂಬುವಂತಹ ಶಾಂತಿ. ದಿಲ್ ಭರ್ಕರ್ ಶಾಂತಿ ಮಿಲ್ತಿ ಹೈ. ಶಾಂತಿ ಮಾತು ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ ಶಾಂತಿ ಧಾಮದಲ್ಲಿ. तुमको राजाई में शांति भी है सुख भी है. सतयुग में पवित्रता सुख शांति सब है. मुक्तिधाम कहा जाता है. मुक्तिधाम ಅಂತ ಹೇಳಲಾಗುತ್ತೆ ಸ್ವೀಟ್ ಹೋಮ್ को. वहाँ पति दुखी होंगे नहीं, दुख सुख की कोई बात नहीं. ಅಲ್ಲಿ ಪತಿತರು ದುಃಖಿಗಳು ಆಗೋದೇ ಇಲ್ಲ, ದುಃಖ ಸುಖದ ಯಾವುದೇ ಮಾತಿಲ್ಲ. तो ಶಾಂತಿ का अर्थ नहीं समझते. ಬಾಬಾ ಹೇಳ್ತಾರೆ ಶಾಂತಿಧಾಮದಲ್ಲಿ ದುಃಖ ಸುಖದ ಮಾತೇ ಇಲ್ಲ. ಶಾಂತಿ ಅರ್ಥನೂ ಯಾರೂ ತಿಳ್ಕೊಳ್ಳೋದಿಲ್ಲ. ರಾಣಿ ಕೆ ಹಾರ್ ಮೇ ರಾಣಿ ಕೆ ಹಾರ್ ಕಾ ಮಿಸಾಲ್ ದೇತೆ ಹೇ ನಾ. ರಾಣಿದು ಹಾರದ್ದು ಉದಾಹರಣೆ ಕೊಡ್ತಾರಲ್ವಾ. ಏನು ಉದಾಹರಣೆ ಕೊಡ್ತಾರೆ? ನೆಕ್ಲೆಸ್ ಹಾಕ್ಕೊಂಡಿದ್ಲು, ಅರಮನೆ ಎಲ್ಲ ಹುಡ್ಕೋದು. ಒಂದೊಂದ್ಸಲ ಕನ್ನಡಕ ಹಾಕ್ಕೊಂಬಿಟ್ಟು ಕನ್ನಡಕ
ಹುಡುಕ್ ರಂಗರಾವಣ ಹೇಳೋರು ಕನ್ನಡಕ ಹಾಕ್ಕೊಂಡು ಕನ್ನಡಕ ಹುಡುಕ್ತೇನೆ. ನನಗೆ ನಗು ಬರೋದು ಏನು ಅಂತ. ಇವಾಗ ನಾನು ಹಂಗೆ ಮಾಡ್ತೀನಿ. तो शांति का अर्थ नहीं समझते हैं. ರಾಣಿ ಕೆ ಹಾರ್ ಕಾ ಮಿಸಾಲ್ ದೇತೆ ಹೇ ನಾ, ಶಾಂತಿ ಅರ್ಥ ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ರಾಣಿದು ಹಾರದ್ದು ಉದಾಹರಣೆ ಕೊಡ್ತಾರಲ್ವಾ. अब बाप कहते हैं ಶಾಂತಿ ಸುಖ ಸಬ್ಲು, ಶಾಂತಿ ಸುಖ ಎಲ್ಲ ತಗೊಳ್ಳಿ, ಆಯುಷ್ಮಾನ್ ಭವ, ಜೊತೆಗೆ ಆಯುಷ್ವಂತರು, ಪೂರ್ಣ ಆಯುಸ್ಸು, ಅಕಾಲ ಮರಣ ಇಲ್ಲ. ವಹ ಕಾಯ್ದೆ ಅನುಸಾರ ಬಚ್ಚಾ ಭಿ ಹೋಗ, ಅಲ್ಲಿ ನಿಯಮಾನುಸಾರ ಈ ಸಮಯಕ್ಕೆ ಸಂಕಲ್ಪ ಬರುತ್ತೆ, ಮಗು ಆಗುವಂತ ಯೋಗ ಬಲದಿಂದ ಮಗು ಜನ್ಮ ಪಡೆಯುತ್ತೆ. ಗರ್ಭ ಮಹಲ್ ಬಚ್ಚಾ ಮಿಲೆ उसके लिए कोई पुरुषार्थ नहीं करना पड़ता है. ಮಗುನ್ ಪಡಿಬೇಕು ಅದಕ್ಕಾಗಿ ಯಾವುದು ಪುರುಷಾರ್ಥ ಮಾಡಬೇಕಾಗಿಲ್ಲ, ಸಮಯಕ್ಕೆ ಸಂಕಲ್ಪ ಬರುತ್ತೆ. शरीर छोड़ने का टाइम होता है तो साक्षात्कार हो जाता है और शरीर खुशी से छोड़ देते हैं. ಶರೀರ ಬಿಡುವ ಸಮಯ ಬರುತ್ತಲ್ವಾ, ಆವಾಗ ಸಂಕಲ್ಪ ಬರುತ್ತೆ. 150 ವರ್ಷ ಆಯಿತು, ಮುಗೀತು ಈ ಶರೀರದ್ದು. ಬಾಬಾ ಹೇಳ್ತಾರೆ ಸಾಕ್ಷಾತ್ಕಾರ ಆಗುತ್ತೆ. ಆ ಮಗು, ಯಾವ ಮಗು ಶರೀರದಲ್ಲಿ ಹೋಗ್ತೀವಿ, ಬಾಬಾ ಹೇಳ್ತಾರೆ ಆಗ ಆತ್ಮ ಖುಷಿ ಖುಷಿಯಿಂದ ಶರೀರ ಬಿಟ್ಬಿಡುತ್ತೆ. ಜೈಸೆ ಬಾಬಾ ಕೋ ಖುಷಿ रहती है ना, ಹೇಗೆ ಬಾಬನ್ಗೆ, ಬ್ರಹ್ಮ ಬಾಬನ್ಗೆ ಖುಷಿ ಇರುತ್ತಲ್ವಾ. ಯಾವ ಮಾತಿನ ಖುಷಿ? शरीर छोड़कर हम ये बनूंगा, अभी पढ़ रहा हूँ, ನಾನು ಓದ್ತಾ ಇದ್ದೇನೆ ಇವಾಗ ಕೃಷ್ಣ ಆಗಲಿಕ್ಕೆ. ಈ ಶರೀರ ಬಿಡ್ತೀನಿ, ಆ ಕೃಷ್ಣ ಆಗ್ತೀನಿ. तुम भी जानते हो हम सतयुग में जाएंगे, संगम पर ही तुम्हारी बुद्धि में ये रहता है. ನಿಮಗೂ ಗೊತ್ತಿದೆ ನಾವು ಸತ್ಯುಗದಲ್ಲಿ ಹೋಗ್ತೀವಿ, ಸಂಗಮದಲ್ಲೇ ನಿಮ್ಮ ಬುದ್ಧಿಯಲ್ಲಿ ಇದೆಲ್ಲ ಇರುತ್ತೆ. तो कितनी खुशी में रहना चाहिए. जितनी ऊंच पढ़ाई, ಎಷ್ಟು ದೊಡ್ಡ ಓದು, उतनी खुशी हमको ಭಗವಾನ್ ಪಢಾತೆ ಹೇ. ಮತ್ತೆ ಇನ್ನೊಂದು ಖುಷಿ, ಭಗವಂತ ನಮಗೆ ಓದಿಸ್ತಾರೆ. ಏಮ್ ಆಬ್ಜೆಕ್ಟ್ ಸಾಮ್ನೆ ಹೇ ತೋ ಕಿತ್ನಿ ಖುಷಿ ಹೋನಿ ಚಾಹಿಯೆ. ಏಮ್ ಆಬ್ಜೆಕ್ಟ್ ನಮ್ಮ ಮುಂದೆ ಇದೆ ಅಂದರೆ ಎಷ್ಟು ಖುಷಿ ಆಗಬೇಕಾಗಿದೆ. ಬಂದ ತಕ್ಷಣ ಏಮ್ ಆಬ್ಜೆಕ್ಟ್ ನೋಡ್ತೀವಲ್ವ. ಪರಂತು ಚಲ್ತೆ ಫಿರ್ತೆ ಗಿರ್ ಪಡ್ತೇವೆ, ಕೆಲವರು ಬಿದ್ದೋಗ್ಬಿಡ್ತಾರೆ, ನಡೆದಾಡ್ತಾ ತಿರುಗಾಡ್ತಾ ಬಿದ್ದೋಗ್ಬಿಡ್ತಾರೆ. ತುಮಾರಿ ಸರ್ವಿಸ್ ವೃದ್ಧಿ ಕೋ ತಬ್ ಪಾಯೇಗಿ ಜಬ್ ಕುಮಾರಿಯ ಮೈದಾನ್ ಮೇ ಆಯೇಂಗಿ. ನಿಮ್ಮ ಸರ್ವಿಸ್ ಯಾವಾಗ ವೃದ್ಧಿ ಆಗುತ್ತೆ, ಯಾವಾಗ ಕುಮಾರಿಯರು ಮೈದಾನ, ಸರ್ವಿಸ್ ಫೀಲ್ಡಲ್ಲಿ, ಮೈದಾನದಲ್ಲಿ ಬರ್ತಾರೆ. ಬಾಪ್ ಕಹತೆ ಹೇ ಆಪಸ್ ಮೇ ಏಕ್ ತೋ ಲೂನ್ ಪಾನಿ ಮತ್ ಬನೋ, ಪರಸ್ಪರ ಉಪ್ಪು ನೀರು ಆಗಬಾರ್ದು. ಜಬ್ಕಿ ಜಾನ್ತೆ ಹೋ ಹಮ್ ಐಸಿ ದುನಿಯಾ ಮೇ ಜಾತೆ ಹೇ, ಯಾವಾಗ ನಿಮಗೆ ಗೊತ್ತಿದೆ ಈ ರೀತಿ ಪ್ರಪಂಚಕ್ಕೆ ನಾವು ಹೋಗ್ತೀವಿ, ಉಪ್ಪು ನೀರು ಆಗಬಾರ್ದು, ಈ ರೀತಿ ಪ್ರಪಂಚಕ್ಕೆ ಹೋಗ್ತೀವಿ. ಯಾವ ರೀತಿ ಪ್ರಪಂಚಕ್ಕೆ? ಜहाँ शेर बकरी इकट्ठे जल पीते हैं वहाँ तो हर एक चीज़ देखने से ही दिल खुश हो जाती है. ಅಲ್ಲಿ ಹುಲಿ ಕುರಿ ಎರಡು ಒಟ್ಟಾಗಿ ನೀರು ಕುಡಿಯುತ್ತೆ, ಅಲ್ಲಂತೂ ಪ್ರತಿಯೊಂದು ವಸ್ತು ನೋಡೋದ್ರಿಂದಲೇ ಹೃದಯ ಖುಷಿಯಲ್ಲಿ ಬಂದ್ಬಿಡುತ್ತೆ. ನಾಮ್ ಈ ಹೈ, ಹೆಸರೇ ಏನು? ಸ್ವರ್ಗ. तो कुमारिया लौकिक माँ बाप को बोले अभी हम वहाँ जाने की तैयारी कर रहे हैं, ಪವಿತ್ರ ತೋ ಜರೂರ್ ಬನನಾ ಹೇ. ಲೌಕಿಕ ತಾಯಿ ತಂದೆಗೆ ಕುಮಾರಿಯರು ಹೇಳಬೇಕು, ನೋಡಿ ಈ ಥರ ಸ್ವರ್ಗಕ್ಕೆ ನಾವು ಹೋಗಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀವಿ, ಅದಕ್ಕೋಸ್ಕರ ಪವಿತ್ರರಂತೂ ಆಗಲೇಬೇಕಾಗಿದೆ. ಬಾಪ್ कहते हैं काम महाशत्रु, अब मैं योगिन बनूं इसलिए पतित नहीं बन सकती. ತಂದೆ ಹೇಳ್ತಾರೆ ಕಾಮ ಮಹಾಶತ್ರು, ಇವಾಗ ನಾನು ಯೋಗಿ ಆಗಬೇಕು, ಆದ್ದರಿಂದ ಪತಿತ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಾತ್ ಕರ್ನೆ ಕಿ ಖಡಾಯಿ ಚಾಹಿಯೆ, ಅಷ್ಟು ಶಕ್ತಿಶಾಲಿಯಾಗಿ ತಂದೆ ಹತ್ರ ಹೇಳಬೇಕು, ತಾಯಿ ತಂದೆ ಹತ್ರ ಹೇಳಬೇಕು. ಐಸಿ ಕುಮಾರಿಯ ಜಬ್ ನಿಕಲೇಗಿ ಫಿರ್ ದೇಖ್ನಾ ಕಿತನೆ ಜಲ್ದಿ ಸರ್ವಿಸ್ ಹೋತಿ ಹೇ. ಈ ಥರ ಕುಮಾರಿಯರು ಯಾವಾಗ ಹೊರಡ್ತಾರೆ, ಆ ಥರ ಅಷ್ಟೊಂದು ಸರ್ವೀಸು ನಡೆಯುತ್ತಲ್ವ. ಸೇವೆಗಾಗಿಂತ ಸರೆಂಡರ್ ಆಗ್ತಾರೆ ಎಂದಾಗ ಬಾಬಾ ಹೇಳ್ತಾರೆ
ಸರ್ವೀಸಿನ ವೃದ್ಧಿ ಆಗುತ್ತೆ, ಬೇಗ ಬೇಗ ಸರ್ವೀಸಿನ ವೃದ್ಧಿ ಆಗುತ್ತೆ. ಪರಂತು ಚಾಹಿಯೇ ಆ ರೀತಿ ಸರೆಂಡರ್ ಆಗಬೇಕು ಅಂದರೆ ಚಾಹಿಯೇ ನಷ್ಟ ಮೋಹ. ಏಕ್ ಬಾರ್ ಮರ್ ಗಯಿ ತೋ ಫಿರ್ ಯಾದ್ ಕ್ಯೂ ಆನಿ ಚಾಹಿಯೇ. ಒಂದ್ಸಲ ಸತ್ತೋದ್ವಿ ಅಂದರೆ ಯಾಕೆ ನೆನಪು ಬರಬೇಕಾಗಿದೆ. ಪರಂತು ಬಹುತೋಂ ಕಿ ಘರ್ ಕಿ ಬಚ್ಚೋ ಆದಿ ಕಿ ಯಾದ್ ಆತಿ ರಹತಿ ಹೈ. ಸರೆಂಡರ್ ಆಗಿಬಿಡ್ತಾರೆ, ಆಮೇಲೆ ಮನೆದು ಮತ್ತು ಮಕ್ಕಳದು ಎಲ್ಲರದ್ದು ನೆನಪು ಬರ್ತಾ ಇರುತ್ತೆ. ಫಿರ್ ಬಾಪ್ ಕೆ ಸಾಥ್ ಯೂँ ಕೈಸೆ ಲಗೇಗಾ ಅಲ್ವಾ. ತಂದೆ ಜೊತೆ ಹೇಗೆ ತೊಡಗುತ್ತೆ. ಕಣ್ಣೀರ್ದು ಹೇಳಿದ್ರು ಕೆಲವ್ರದ್ದು ಮಾತೆ ಹಿಡ್ದು ಹೇಳ್ತಾ ಇದ್ದಾರೆ, ಕೆಲವ್ರು ಮಾತೆ ಹಿಡಿದು ಸರೆಂಡರ್ ಆಗ್ತಾರೆ. ಬಂದು ಕೂತ್ಕೊಂಡ್ಬಿಟ್ಟು ಇಲ್ಲಿ ಮನೆ ನೆನಪು ಮಕ್ಕಳ ನೆನಪು ಮಾಡ್ತಾ ಇದ್ರೆ ಏನು ಪ್ರಯೋಜನ, ಸರ್ವಿಸ್ ಮಾಡೋಕ್ಕಾಗತ್ತಾ. इसमें तो यही बुद्धि में रहे कि हम बाबा के है. ಬಾಬಾ ಹೇಳ್ತಾರೆ ಇದರಲ್ಲಂತೂ ಇದೇ ಬುದ್ಧಿಯಲ್ಲಿರಬೇಕು, ನಾವು ಬಾಬನವರು, ಬಾಬಾ ನನ್ನವನು. ನನ್ನ ಅನ್ನೋದು ಆ ಬಾಬನ ಜೊತೆ ಮಾತ್ರ ಸೇರಿಸ್ಬೇಕು. ಈ ಪುರಾಣಿ ದುನಿಯಾ ಖತಮ್ ಹುಯಿ ಪಡಿ ಹೈ. ಹಳೆ ಪ್ರಪಂಚ ಖತಮ್ ಆಗೋಗ್ಬಿಟ್ಟಿದೆ. ಬಾಪ್ ಕಹತೆ ಹೈ ಮುಜೆ ಯಾದ್ ಕರೋ. ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ. ಅಚ್ಚ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग नमस्ते नमस्ते नमस्ते. धारणा के लिए मुख्य सार. अपनी ऊंची तकदीर बनाने के लिए जितना हो सके अशरीरी बनने का अभ्यास करना है. ತಮ್ಮದು ಶ್ರೇಷ್ಠ ಅದೃಷ್ಟ ಮಾಡಿಕೊಳ್ಳೋದಕ್ಕಾಗಿ ಎಷ್ಟು ಆಗುತ್ತೋ ಅಷ್ಟು ಅಶರೀರಿಯಾಗುವ ಅಭ್ಯಾಸ ಮಾಡಬೇಕು. शरीर का बांध बिल्कुल भूल जाए, किसी का भी नाम रूप याद ना आए, ये मेहनत करनी है. ಶರೀರದ ಸ್ಮೃತಿ ಪೂರ್ಣವಾಗಿ ಮರೆತು ಹೋಗಬೇಕು. ನಾನು ಶರೀರ ಅನ್ನೋದು, ಯಾರದೇ ನಾಮರೂಪದ ನೆನಪು ಬರಬಾರ್ದಾಗಿದೆ. ಈ ಪರಿಶ್ರಮ ಪಡಬೇಕು. ಎರಡನೇದು अपनी चलन का चार्ट रखना है, कभी भी आसुरी चलन नहीं चलनी है. ತಮ್ಮದು ಚಲನೆದು ಚಾರ್ಟು ಇಟ್ಕೋಬೇಕು, ಎಂದೂ ಸಹ ಆಸುರಿ ಚಲನೆ ನಡಿಬಾರ್ದು. ದಿಲ್ ಕಿ ಸಚ್ಚಾಯಿ ಸೆ ನಷ್ಟ ಮೋಹ ಬನ್ ಭಾರತ್ ಕೋ ಸ್ವರ್ಗ ಬನಾನೆ ಕಿ ಸೇವಾ ಮೇ ಲಗ್ ಜಾನಾ ಹೈ. ಹೃದಯದ ಸತ್ಯತೆಯೊಂದಿಗೆ ನಷ್ಟ ಮೋಹಿಯಾಗಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ತೊಡಗಬೇಕು. वरदान. माया के रायल रूप के बंधनों से मुक्त. ಮಾಯೆಯ ರಾಯಲ್ ರೂಪದ ಬಂಧನಗಳಿಂದ ಮುಕ್ತರು. ವಿಶ್ವಜೀತ್ ಜಗಜ್ಜೀತ್ ಭವ. ವಿಶ್ವಜೀತ್ ವಿಶ್ವವನ್ನು ಗೆದ್ದವರು, ಜಗತ್ತನ್ನು ಗೆದ್ದವರು ಆಗಿ. ಮೇರಾ ಪುರುಷಾರ್ಥ, ಮೇರಿ ಇನ್ವೆನ್ಷನ್, ಮೇರಿ ಸರ್ವಿಸ್, मेरी टचिंग, मेरे गुण अच्छे हैं, मेरी निर्णय शक्ति बहुत अच्छी है, ये मेरापन ही रायल माया का रूप है. ನನ್ನ ಪುರುಷಾರ್ಥ, ನನ್ನ ಅನ್ವೇಷಣೆ, ನನ್ನ ಸರ್ವೀಸು, ನನ್ನ ಟಚಿಂಗು, ನನ್ನ ಒಳ್ಳೆಯ ಗುಣಗಳು, ನನ್ನ ನಿರ್ಣಯ ಶಕ್ತಿ ಬಹಳ ಚೆನ್ನಾಗಿದೆ. ಈ ನನ್ನ ತನವೇ ರಾಯಲ್ ರೂಪದ ಮಾಯೆ ಆಗಿದೆ. ಮಾಯಾ ಐಸಾ ಜಾದೂ ಮಂತ್ರ ಕರ್ ದೇತಿ ಹೈ ಜೋ ತೇರೆ ಕೋ ಭಿ ಮೇರಾ ಬನಾ ದೇತಿ ಹೈ. ಮಾಯೆ ಈ ರೀತಿ ಜಾದೂ ಮಂತ್ರ ಮಾಡಿಬಿಡುತ್ತೆ, ಯಾವುದು ನಿನ್ನದೂನ ಸಹ ನನ್ನದು ಮಾಡಿಬಿಡುತ್ತೆ. ಬಾಬಾ ನಿಂದು ನಿಂದು ಅಂತ ಹೇಳೋದು, ನಂದು ನಂದು ಅಂತ ನನ್ನ ಮನ್ಮತದಂತೆ ನಡೆಯೋದು. इसलिए अब ऐसे अनेक बंधनों से मुक्त बन बाप के संबंध में आ जाओ. ಆದ್ದರಿಂದ ಈ ರೀತಿ ಅನೇಕ ಬಂಧನಗಳಿಂದ ಮುಕ್ತರಾಗಿ
ಒಬ್ಬ ತಂದೆಯ ಸಂಬಂಧದಲ್ಲಿ ಬನ್ನಿ. तो माया जीत बन जाएंगे, माया जीतरो ಆಗ್ಬಿಡ್ತೀರಾ. माया जीत ही प्रकृति जीत, विश्व जीत व जगत जीत बनते हैं. ಯಾರು ಮಾಯಾ ಜೀತರೆ ಪ್ರಕೃತಿ ಜೀತರು, ವಿಶ್ವ ಜೀತರು, जगत जीतರು ಆಗ್ತಾರೆ. वही एक सेकंड के अशरीरी भाव के डायरेक्शन को सहज और स्वतः कार्य में लगा सकते हैं. ಅವರೇ ಒಂದು ಸೆಕೆಂಡಿನಲ್ಲಿ ಅಶರೀರಿ ಭಾವದ ಡೈರೆಕ್ಷನ್ ಸಹಜವಾಗಿ ಸ್ವತಃ ಕಾರ್ಯದಲ್ಲಿ ತೊಡಗಿಸ್ತಾರೆ. स्लोगन: विश्व परिवर्तक वही है जो किसी के नेगेटिव को पॉजिटिव में बदल दे. ವಿಶ್ವ ಪರಿವರ್ತಕರು ಅವರೇ ಆಗಿದ್ದಾರೆ. ಯಾರು ಅನ್ಯರ ನೆಗೆಟಿವ್ ಅನ್ನು ಪಾಸಿಟಿವ್ಗೆ ಬದಲಾಯಿಸ್ತಾರೆ, ಅವ್ರದ್ದು ನೆಗೆಟಿವ್ ಅನ್ನು ಪಾಸಿಟಿವ್ಗೆ ಬದಲಾಯಿಸ್ಕೊಳ್ತಾರೆ. अव्यक्त इशारे: रूहानी रॉयल्टी और प्यूरिटी की पर्सनालिटी धारण करो. रूहानी रॉयल्टी ಮತ್ತು ಪ್ಯೂರಿಟಿಯ पर्सनालिटी धाರಣೆ ಮಾಡಿ. आपका स्वस्वरूप पवित्र है. स्वधर्म अर्थात आत्मा की पहली धारणा पवित्रता है. ತಮ್ಮದು ಸ್ವಸ್ವರೂಪ ಪವಿತ್ರ. ಸ್ವಧರ್ಮ ಅರ್ಥಾತ್ ಆತ್ಮಂದು ಮೊದಲನೇ ಧಾರಣೆ ಪವಿತ್ರತೆ ಆಗಿದೆ. स्वदेश पवित्र देश है. स्वराज्य पवित्र राज्य है. स्व का यादगार परम पवित्र पूज्य है. स्वदेश पवित्र देश, स्वराज्य पवित्र राज्य, स्वान यादगार परम पवित्र पूज्य मंदिರದ मूर्ति. कर्मेंद्रियों का अनादि स्वभाव सुकर्म. ಕರ್ಮೇಂದ್ರಿಯಗಳ ಅನಾದಿ ಸ್ವಭಾವ ಯಾವುದು? ಸುಕರ್ಮ ಮಾಡುವಂತಹದ್ದು. ಬಸ್ ಯಹಿ ಸದಾ ಸ್ಮೃತಿ ಮೇ ರಖೋ ತೋ ಸಾಕು. ಇಷ್ಟೇ ಸದಾ ಸ್ಮೃತಿಯಲ್ಲಿಟ್ಕೊಳ್ಳಿ, ಆಗ ಮೆಹನತ್ और ಹಠ से छूट जाएंगे. ಪರಿಶ್ರಮ ಮತ್ತು ಹಠದಿಂದ ದೂರ ಆಗ್ಬಿಡ್ತೀರಾ, ಪಾರಾಗ್ತೀರಾ. पवित्रता वरदान रूप में धारण कर लेंगे. ಪವಿತ್ರತೆ ವರದಾನ ರೂಪದಲ್ಲಿ ಧಾರಣೆ ಮಾಡಿಬಿಡ್ತೀರಾ, ನ್ಯಾಚುರಲ್ ನೇಚರ್ ಆಗಿಬಿಡುತ್ತೆ. ಅಚ್ಚಾ, ಓಂ ಶಾಂತಿ.